योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशाद्राघीयस्या दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यता वने वा हर्म्ये वा समकरनिपातो हिमकरः। वने वा हर्म्ये वा ಸಮಕರನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸುವಂಥ ಎಲ್ಲ ನ್ಯಾಸಕರ್ತ ಪರಿವಾರದವರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಗುಹೆಯನ್ನು ಪ್ರಚೋದಿಸ್ತಾ ಇರುವಂಥ ಶ್ರೀವಿದ್ಯಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ 3ನೆಯ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 222ನೆಯ ನಾಮದ ಚಿಂತನೆಯನ್ನು ಮಾಡ್ತಾ ಇದ್ವಿ. ಸಮರಸಾಯೈ ನಮಃ ಅಂತ. ಸಮರಸ ಪ್ರಥಮ ವಿಭಕ್ತಿಯಲ್ಲಿ. ನಾನು ಸಮ ಅನ್ನೋದಕ್ಕೆ ಒಂದು ಅರ್ಥವನ್ನು ಹೇಳಿದ್ದೆ, ಮತ್ತು ರಸ ಅನ್ನೋದಕ್ಕೆ ಅರ್ಥವನ್ನು ನಾನು ಹೇಳಬೇಕು. ರಸ ಅನ್ನೋದಕ್ಕೆ ಅರ್ಥ ವೇದಾಂತದಲ್ಲಿ ಮೂಲತಃ ಶ್ರುತಿಯ ಹಿನ್ನೆಲೆಯಲ್ಲಿ ರಸೋ ವೈಸಃ, ರಸ ಅನ್ನೋದಕ್ಕೆ ಅರ್ಥ ರಸ್ಯತೆ, ಆಸ್ವಾದ್ಯತೆ ಅಂತ. ಅಂದರೆ ಯಾವುದನ್ನು ನಾವು ಆಸ್ವಾದಿಸ್ತೇವೋ ಅದಕ್ಕೆ ರಸ ಅಂತ ಹೆಸರು. ನಾಲಿಗೆಯಿಂದ ಆಸ್ವಾದಿಸುವುದು ಲೌಕಿಕವಾದ ರಸ. ಕೆಲವನ್ನು ನಾವು ಮನಸ್ಸಿನಿಂದ ಆಸ್ವಾದಿಸ್ತೇವೆ. ಉದಾಹರಣೆಗೆ, ಅತ್ಯಂತ ಸುಂದರವಾದಂತಹ ಹಿಮಾಲಯದ ಯಾವುದೋ ಒಂದು ಭಾಗವನ್ನು ನಾವು ನೋಡ್ತೇವೆ. ಕಣ್ಣು ನೋಡುತ್ತೆ, ಆಹ್ ಎಷ್ಟು ಚೆನ್ನಾಗಿದೆ ಅಂತ ಉದ್ಗಾರ ತೆಗಿತೇವೆ. ಆ ಸೌಂದರ್ಯವನ್ನು ನಾವು ನಾಲಿಗೆಯಿಂದ ಆಸ್ವಾದಿಸಿದೆವಾ? ಹೋಗಲಿ, ಕಣ್ಣಿಂದಾದರೂ ಆಸ್ವಾದಿಸಿದೆವು ಅಂದರೆ ಇಲ್ಲ. ಕಣ್ಣು ನಮ್ಮ ಮನಸ್ಸಿಗೆ ಹೋಗುವುದಕ್ಕೆ ಅದೊಂದು ಮಾಧ್ಯಮ, ಹೌದು ತಾನೆ? ಹಾಗಿದ್ರೆ ಆಸ್ವಾದಿಸುವುದು ಯಾವುದು ಅಂತಂದರೆ ಮನಸ್ಸು. ಮನಸ್ಸು ವಾಸ್ತವಿಕ ಅದು ಜಡ. ಅದಕ್ಕೂ ಸಹ ಸ್ವಯಂ ಆಸ್ವಾದನೆ ಮಾಡುವ ಶಕ್ತಿ ಇಲ್ಲ. ಅದರ ಹಿಂದೆ ಒಂದು ಚೈತನ್ಯ ವಸ್ತು ಉಂಟಲ್ಲ, ಆ ಚೈತನ್ಯ ವಸ್ತುವೇ ಅದೇ ಎಲ್ಲದನ್ನೂ, ಎಲ್ಲ ಆಸ್ವಾದನೆಗೂ ಆಧಾರವಾದದ್ದು. ಹಾಗಾಗಿ ಅದಕ್ಕೆ ಹೆಸರು ರಸ ಅಂತ. ಅಂದರೆ ಚೈತನ್ಯ ಅಂದರೂ ಒಂದೇ, ಬ್ರಹ್ಮವಸ್ತು ಅಂದರೂ ಒಂದೇ. ಹಾಗಾಗಿ ಬ್ರಹ್ಮವಸ್ತುವಿನ ಇನ್ನೊಂದು ಹೆಸರೇ ವೇದಾಂತದಲ್ಲಿ ರಸ ಅಂತ. ರಸಂ ಬ್ರಹ್ಮ ಅಂತ. ಹಾಗಾಗಿ ಆ ಬ್ರಹ್ಮವಸ್ತುವಿಗೆ, ಆತ್ಮವಸ್ತುವಿಗೆ ಇನ್ನೊಂದು ಹೆಸರು ರಸ ಅಂತ. ಏಕೆಂದರೆ ರಸ ಅನ್ನೋದಕ್ಕೆ ಅರ್ಥ ಆಸ್ವಾದಿಸುವಂತಷ್ಟೇ ಅಲ್ಲ, ಅತ್ಯಂತ ಇಷ್ಟವಾಗುವಂಥ ಅರ್ಥವೂ ಒಂದುಂಟು. ನಮಗೆಲ್ಲರಿಗೂ ಸಹ ಅತ್ಯಂತ ಇಷ್ಟ ಆಗುವುದು ಯಾವುದು? ಅಲ್ವಾ? ಬೇರೆ ಬೇರೆ ಎಲ್ಲ ಇಷ್ಟ ಆಗ್ತದೆ ನಾವು ಹೇಳ್ತೇವೆ, ಅದು ಸುಮ್ಮನೆ ಇನ್ನೊಬ್ಬರನ್ನು ಸಮಾಧಾನ ಪಡಿಸೋದಕ್ಕೆ, ಇನ್ನೊಬ್ಬರಿಗೆ ಬೇಜಾರು ಆಗದೇ ಇರಲಿ ಅಂತ ಹೇಳ್ತೇವೆ ಅಷ್ಟೇ ಹೊರತು ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಅವರವರಿಗೆ ಅವರವರೇ ಇಷ್ಟ. ಗಂಡನ ಬಗ್ಗೆ ಹೆಂಡತಿಗೆ
ಇಷ್ಟವಾದ ಭಾವನೆ ಉಂಟು, ಹೆಂಡತಿಯ ಬಗ್ಗೂ ಗಂಡನಿಗೆ ಅದೇ ಭಾವನೆ ಉಂಟು. ಹಾಗಾಗಿ ಗಂಡನಿಗೆ ಹೆಂಡತಿ ಇಷ್ಟ, ಹೆಂಡತಿಗೆ ಗಂಡ ಇಷ್ಟ ಅಂತ ಹೇಳಿದರೂ ಸಹ ಅಲ್ಲಿ ಆ ಹೆಂಡತಿಯ ಒಳಗಿರುವ ಚೈತನ್ಯವನ್ನೇ ಪ್ರೀತಿಸುವುದು ನಾವು. ಹಾಗಾಗಿ ನಮಗೆಲ್ಲರಿಗೂ ಮೂಲಭೂತವಾಗಿ ಇಷ್ಟವಾಗುವುದು ಯಾವುದು ಅಂದರೆ ನಾವು ಅನ್ನುವ ಶಬ್ದಕ್ಕೆ ಅರ್ಥ ಚೈತನ್ಯ, ಆತ್ಮವಸ್ತುವೇ ನಮಗೆ ಇಷ್ಟ. ಅದಕ್ಕಿಂತ ಬೇರೆ ಯಾವುದೂ ಸಹ ನಮಗೆ ಅದರಷ್ಟು ಇಷ್ಟ ಅಲ್ಲ. ಇದು ನಮಗೆ ಗೊತ್ತಿರಬೇಕು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅದಕ್ಕೋಸ್ಕರಲೇ ನಮಗೆ ಬೇರೆಯುವುದು ಇಷ್ಟವಾಗುತ್ತೆ. ಯಾಕೆಂದರೆ ಅದು ಇಷ್ಟವಾದದ್ರಿಂದ ಅದಕ್ಕಾಗಿ ಬೇರೆಯುವುದು ಸಹ ಇಷ್ಟ ಆಗ್ತದೆ. ಉಪನಿಷತ್ತಿನ ಮಾತು ಅದು. ಪಂಚದಶಿಯಲ್ಲೂ ವಿದ್ಯಾರಣ್ಯರು ಈ ಮಾತನ್ನು ಪದೇ ಪದೇ ಹೇಳ್ತಾರೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನಮಗೆ ಯಾವುದು ಇಷ್ಟವೋ ಅದು ರಸ. ಇಷ್ಟವಾದದ್ದು ಆತ್ಮವಸ್ತು, ಅದರ ಇನ್ನೊಂದು ಹೆಸರು ಬ್ರಹ್ಮವಸ್ತು ಆದದ್ದರಿಂದ ಆ ಆತ್ಮವಸ್ತುವೇ ಬ್ರಹ್ಮವಸ್ತುವೇ ನಿಜವಾದ ಅರ್ಥದಲ್ಲಿ ರಸ. ಅದಿದ್ದರೆ ಬೇರೆ ಎಲ್ಲ ರಸವನ್ನು ನಾವು ಆಸ್ವಾದಿಸಬಹುದು, ಅದಿಲ್ಲದೆ ಇದ್ದರೆ ದೇಹದೊಳಗೆ ಆಸ್ವಾದಿಸೋದಕ್ಕೆ ಆಗುವುದಿಲ್ಲ. ಹಾಗಾಗಿ ಅದೇ ರಸ. ಅಲ್ಲಿ ಏನು ಹೇಳ್ದಂಗೆ ಆಯಿತು, ಲೌಕಿಕವಾದ ಎಲ್ಲ ರಸಗಳಿಗೂ ಅತ್ಯಂತ ಕೊನೆಯ ಸ್ಥಾನ ಯಾವುದು ಅಂದರೆ ಬ್ರಹ್ಮವಸ್ತು. ಅದರಿಂದ ಅಲ್ಟಿಮೇಟಾಗಿ ಅದೇ ರಸ. ಅಷ್ಟು ಹಿನ್ನೆಲೆಯಲ್ಲಿ ಸಮರಸ, ಆ ಸಮ ಒಂದೇ ಒಂದು ರಸ, ಏಕರಸ ಅಂದರೆ ಒಂದೇ ಒಂದಾದಂಥ ಬ್ರಹ್ಮವಸ್ತು. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಈ ಪ್ರಪಂಚದ ಮೂಲದಲ್ಲಿರುವಂಥದ್ದು ಒಂದೇ ಅಂತ, ಮತ್ತು ಏನಲ್ಲ, ಎರಡು ಅಲ್ಲ. ಹಾಗಿದ್ರೆ ಎರಡು ಇದೆಯಲ್ಲ, ನಾನು ಬೇರೆ ನೀನು ಬೇರೆ ಅಂತೆಲ್ಲ ಹೇಳ್ತೇವೆ ಇಲ್ವೋ? ಹೇಳ್ತೇವೆ. ಹೌದು. ಇದಕ್ಕೆ ಒಂದು ವೇದಾಂತದ ಹಿನ್ನೆಲೆಯ ವಿವರಣೆ ಉಂಟು. ಲೋಕದಲ್ಲಿ ಒಂದು ವಸ್ತುವಿಗೆ ಎರಡು ರೀತಿಯಲ್ಲಿ ಅರ್ಥವನ್ನು ಹೇಳೋದಕ್ಕೆ ಬರ್ತದೆ. ಇದೆಲ್ಲ ಶಾಸ್ತ್ರದ ವಿಚಾರ. ಎರಡು ರೀತಿಯಲ್ಲಿ ಅರ್ಥವನ್ನು ಹೇಳೋದಕ್ಕೆ ಬರ್ತದೆ. ಈಗ ಬೇರೆ ಯಾವುದೋ ಉದಾಹರಣೆ ಬೇಡ, ನನ್ನದೇ ಉದಾಹರಣೆ. ಗಣೇಶ್ ಭಟ್ ಹೋಬಳಿ ಅಂತ ಅಂದರೆ ನಿಮಗೆ ಮೇಲ್ನೋಟಕ್ಕೆ ಏನು ಅರ್ಥ ಆಗ್ತದೆ? ಇವರು ವೃತ್ತಿಯಲ್ಲಿ ಏನೋ ಆಗಿದ್ದರು, ಅದೊಂದು ಅರ್ಥ. ಇವರ ಅಪ್ಪನಿಗೆ ಇವ್ರ ಮಗ, ಹೌದು ತಾನೆ? ಇವ್ರ ಮಗನಿಗೆ ಇವರ ಅಪ್ಪ, ಹೆಂಡತಿಗೆ ಗಂಡ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ, ಮಾವನಿಗೆ ಅಳಿಯ. ಇದೆಲ್ಲ ಇದರ ಅರ್ಥ ಹೌದಾ ಅಲ್ವಾ? ಒಪ್ಕೊಳ್ತೀರಲ್ವಾ? ಮೌನಂ ಸಮ್ಮತಿ ಲಕ್ಷಣಂ. ಹೌದು ತಾನೇ? ಹಾಗಿದ್ರೆ ಇದೆಲ್ಲ ಅರ್ಥ ಹೌದು. ಈ ಎಲ್ಲ ಅರ್ಥಗಳಿಗೆ ಹೆಸರು ಇದರ ವಾಚ್ಯಾರ್ಥ ಅಂತ ಹೆಸರು. ಇದು ನಿಮಗೂ ಅಪ್ಲೈ ಮಾಡ್ಕೊಳ್ಳಿ. ಇವೊಬ್ಬರು ಮಿಸ್ಟರ್ XYZ ರಾವ್ ಅಂತಿದ್ದಾರೆ. ಅವ್ರು ಯಾರು ಅಂತಂದರೆ ಅವರ ಅಪ್ಪನ ಮಗ, ಹೌದು ತಾನೆ? ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ ಹೇಳ್ಬೋದಲ್ವಾ? ಆಮೇಲೆ ಅವ್ರು ಏನಾಗಿದ್ದರು? ಅವ್ರು ದೊಡ್ಡ ಅಧಿಕಾರಿ ಆಗಿದ್ದರು. ಇದೆಲ್ಲವೂ ಸಹ ಅವರನ್ನು ಪರಿಚಯ ಮಾಡಿಸತ್ತೋ ಇಲ್ವೋ? ಮಾಡಿಸತ್ತೆ. ಹಾಗಾಗಿ ಇದು ಅವರ ನೇರವಾದ ಅರ್ಥ, ವಾಚ್ಯಾರ್ಥ. ಪ್ರತಿ ಒಬ್ಬ ವ್ಯಕ್ತಿಗೂ ಇದಿದ್ದೇ ಇರುತ್ತೆ. ಆದರೆ ಇಷ್ಟಕ್ಕೆ ಈ ಅರ್ಥದ ವ್ಯಾಪ್ತಿ ಮುಗಿಯೋದಿಲ್ಲ. ಇನ್ನೊಂದುಂಟು, ಏನು ಕೇಳಿದರೆ ಅಲ್ಟಿಮೇಟ್ ಸತ್ಯ, ಅದು ಕೊನೆಯದು. ಅವರೊಬ್ಬ ಮನುಷ್ಯ. ಒಪ್ಪಿಕೊಳ್ತೀರಾ ಇಲ್ವಾ? ಗಣೇಶ್ ಭಟ್ ಹೋಬಳಿ ಯಾರೋ ಮೊದಲು ಹೇಳಿದ್ದೆಲ್ಲ ಹೌದು. ಆದರೆ ಇದೆಲ್ಲವನ್ನೂ ಮೀರಿದ್ದು ಯಾವುದೋ ಕೂಡ ಅವರೊಬ್ಬ ಮನುಷ್ಯ. ಇದು ಈ ಗಣೇಶ್ ಭಟ್ ಹೋಬಳಿ ಅನ್ನೋದರ ಲಕ್ಷ್ಯಾರ್ಥ. ಮಿಸ್ಟರ್ XYZ ರಾವ್ ಅಂತ ಹೇಳಿದ್ನಲ್ಲ, ಅವರ ಲಕ್ಷ್ಯಾರ್ಥ ಯಾವುದು ಕೇಳಿದರೆ ಅವರೊಬ್ಬನು ಮನುಷ್ಯ. ಅರ್ಥ ಆಯಿತು ತಾನೇ? ಹಾಗೆಯೇ ಈಗ ನಾನು ಬೇರೆ ನೀವು ಬೇರೆ ಅಂತೆಲ್ಲ ನಾವು ಹೇಳ್ತೇವಲ್ಲ. ಉದಾಹರಣೆಗೆ ಜೀವಾತ್ಮ, ಇನ್ನೊಂದುಂಟು ಪರಮಾತ್ಮ, ಹೌದು ತಾನೆ? ಜೀವಾತ್ಮ ಅಂದರೆ ಏನು ಅಂದರೆ ಅದು ಆ ಜೀವಾತ್ಮ ಅನ್ನೋದರ ವಾಚ್ಯವಾದ ಅರ್ಥ. ವಾಚ್ಯವಾದ ಅರ್ಥ ಅಂದರೆ ಏನು? ಅವನು ಅಲ್ಪಜ್ಞ, ಹೌದು ತಾನೇ?
ಅವನ ಜ್ಞಾನ ಸೀಮಿತವಾಗಿ ಉಂಟು ಅಲ್ವಾ. ಅದ್ರ ಜೊತೆಗೆ ಅಲ್ಪಶಕ್ತಿಮಾನ್, ಅವನ ಶಕ್ತಿ ಸೀಮಿತವಾದದ್ದು. ಹೋಗ್ಬಿಟ್ಟು ಭೂಮಿ ಎತ್ಬಿಡೆ ಅಂದರೆ ಎತ್ತಲಿಕ್ಕಾಗತ್ತೆ ಅವನ ಹತ್ರ? ಇಲ್ಲ, ಲಿಮಿಟೆಡ್ ಪವರ್. ಹೌದು ತಾನೆ? ಅವನು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ, ಕೆಲವು ಸಲ ಆಗ್ತದೆ. ಒಟ್ಟಾರೆ ಈ ಜೀವಾತ್ಮ ಅಂತ ನಾವು ಯಾವುದನ್ನು ಕರಿತೇವೋ ಆಗೇನು ಅರ್ಥ ಆಗುತ್ತೆ ಅಂದರೆ, ಓಹ್, ಹಿ ಹ್ಯಾಸ್ ಸಮ್ ಲಿಮಿಟೆಡ್ ಪವರ್. ಒಪ್ಕೊಳ್ತೀರಿ ತಾನೆ? ಆಯಿತು. ಆದರೆ ಈ ಜೀವಾತ್ಮನಿಗೆ ಇದು ಅವನ ವಾಚ್ಯಾರ್ಥ. ಆದರೆ ಇವನಿಗೂ ಒಂದು ಲಕ್ಷ್ಯಾರ್ಥ ಉಂಟು. ಏನು ಲಕ್ಷ್ಯಾರ್ಥ ಅಂದರೆ, ಅವನು ನಿಜವಾಗಿಯೂ ಸಹ ಚೈತನ್ಯ ಸ್ವರೂಪ. ಹೌದು ತಾನೆ? ಅವನು ಚೈತನ್ಯ ಸ್ವರೂಪ. ಚೈತನ್ಯ ಉಂಟೇ ಇಲ್ಲೋ ಅವನೊಳಗೆ? ಉಂಟು, ಚೈತನ್ಯ ಸ್ವರೂಪ. ಇದನ್ನು ಹಾಗೆ ಇಟ್ಕೊಂಡಿರಿ ಒಂದು ಕಡೆಗೆ. ಹಾಗೆ ಪರಮಾತ್ಮನ ಕಡೆಗೆ ಬರೋಣ. ಪರಮಾತ್ಮ ಅಂದರೆ ಏನು? ಅವನು ಸರ್ವಜ್ಞ, ಸರ್ವಶಕ್ತ, ಎಲ್ಲವನ್ನೂ ಮಾಡುವವನು. ಅವನು ಅಂದ್ಕೊಂಡಿದ್ದು ಯಾವುದು ಫೇಲ್ಯೂರ್ ಅಂತ ಇಲ್ಲವೇ ಇಲ್ಲ. ಎಲ್ಲರ ಇಷ್ಟಾರ್ಥವನ್ನು ಈಡೇರಿಸುವವನು. ಈ ಎಲ್ಲ ಗುಣಗಣಗಳಿದ್ದಾವಲ್ಲ, ಇವು ಅವನ ವಾಚ್ಯಾರ್ಥ. ಆದರೆ ಅಂತಿಮವಾಗಿ ಹೇಳಬೇಕು ಅಂದರೆ ಅವನ ಲಕ್ಷ್ಯಾರ್ಥ ಏನು ಅಂದರೆ, ಅವನು ಚೈತನ್ಯ ಸ್ವರೂಪ. ಅಲ್ಲಿ ಏನು ಹೇಳ್ದಂಗಾಯಿತು? ಜೀವಾತ್ಮನಲ್ಲಿ ಮತ್ತು ಪರಮಾತ್ಮನಲ್ಲಿರುವಂಥ ವಾಚ್ಯಾರ್ಥಗಳು ಎರಡು ಬೇರೆ ಬೇರೆ. ಆದರೆ ಇಬ್ಬರಲ್ಲೂ ಇರುವ ಲಕ್ಷ್ಯಾರ್ಥ ಮಾತ್ರ ಏನು? ಒಂದೇ. ಯಾವುದು? ಚೈತನ್ಯ. ಅಲ್ಲಿ ಏನು ಹೇಳ್ದಂಗಾಯಿತು? ಈ ಜಗನ್ಮೂಲ ಅಂತ ಚೈತನ್ಯ ಒಂದು ಅಂತ ಹೇಳ್ದಂಗಾಯ್ತಾ, ಎರಡು ಅಂತ ಹೇಳ್ದಂಗಾಯ್ತಾ? ಒಂದೇ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಸಾಧ್ಯವಾದಷ್ಟು ಇದನ್ನು ಸುಲಭೀಕರಿಸಿ ಹೇಳ್ತಾ ಇದ್ದೇನೆ. ಲೌಕಿಕ ನೆಲೆಗೆ ಬಂದು ನಿಂತು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಪ್ರಪಂಚ ಮೂಲವಾದದ್ದು ಒಂದೇ ಅಷ್ಟೇ ಹೊರತು ಸಹ ಎರಡಲ್ಲ. ಅದನ್ನೇ ಹೇಳುತ್ತೆ ಸಂಸಾರ ದಶಾಯಾಮ್. ಈ ಸಂಸಾರ ದಶೆಯಲ್ಲಿ ನಾವೆಲ್ಲ ಈ ಸಂಸಾರದ ಸ್ಥಿತಿಯಲ್ಲಿದ್ದೇವೆ. ನಮಗೇನಪ್ಪ, ಪರಮಾತ್ಮ ಅಂದ ತಕ್ಷಣ ಅವನು ಸರ್ವಜ್ಞ. ಹೌದು ತಾನೆ? ನಾನು ಅಲ್ಪಜ್ಞ, ಅವನು ಸರ್ವಶಕ್ತಿಮಾನ್, ನಾನು ಅಲ್ಪಶಕ್ತಿಮಾನ್. ಈ ಭೇದ ಉಂಟೋ ಇಲ್ವಾ? ಇದೆಲ್ಲವೂ ಸಹ ಏನು? ವಾಚ್ಯಾರ್ಥ. ಇದನ್ನೆಲ್ಲ ಕಳಚಿ ಹಾಕಿದರೆ, ತೆಗೆದು ಹಾಕಿದರೆ, ನನ್ನಲ್ಲಿರುವ ಚೈತನ್ಯ ಮತ್ತು ಅವನಲ್ಲಿರುವ ಚೈತನ್ಯ ಎರಡು ಒಂದೇ ಆದದ್ದರಿಂದ ವಿಶೇಷಣ ಭೇದೇನ ಭಿನ್ನ ರಸವತ್ ಭಿನ್ನ ಸ್ವಭಾವತ್ ಪ್ರತೀಯಮಾನಯೋ. ಸಂಸಾರ ದಶೆಯಲ್ಲಿ ನಾನು ಬೇರೆ ಅವನು ಬೇರೆ ಅಂತ ಅನ್ನಿಸಿದರೂ ಸಹ, ಹಾಗೆ ಕಂಡು ಬಂದರೂ ಸಹ, ಜೀವೇಶ್ವರಯೋ ಈಶ್ವರ ಜೀವಯೋ ವೇದಾಂತ ಶ್ರವಣಾದಿನ. ಆದರೆ ವೇದಾಂತದ ಶ್ರವಣ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋದಾಗ ನಾನು ಅವನಿಗಿಂತ ಬೇರೆ ಅಲ್ಲ. ಯಾಕೆ? ಲಕ್ಷ್ಯಾರ್ಥ ಒಂದೇ. ಚೈತನ್ಯ ರೂಪದಿಂದ ನಾನು ಅವನಿಗಿಂತ ಬೇರೆ ಅಲ್ಲ ಅಂತ ನಿಖರವಾದ ತಿಳುವಳಿಕೆ, ಅಂದರೆ ಅರಿವು ಗಟ್ಟಿಯಾಗ್ತದೆ. ಅದಕ್ಕೆ ಬೇಕಾದದ್ದು ಏನು ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ ಇತ್ಯಾದಿ ಇತ್ಯಾದಿ ವೇದಾಂತ ಸಾಧನಾ ಸೋಪಾನಗಳು ಬೇಕು. ಅದು ಯಾವುದನ್ನೂ ಮಾಡದೆ, ಅಲ್ರಿ ನೀವು ಜೀವಾತ್ಮ ಪರಮಾತ್ಮ ಎರಡು ಒಂದೇ ಹೇಳ್ತೀರಿ, ಹೆಂಗ್ರಿ ನಾನು ಬೇರೆ ಅವನು ಬೇರೆ ಅಲ್ವನ್ರಿ ಅಂತಂದರೆ, ಮೊದಲೇ ಹೇಳಿದ್ದೇವೆ ಸಂಸಾರ ದಶೆಯಲ್ಲಿ, ವ್ಯವಹಾರ ದಶೆಯಲ್ಲಿ ಹಂಗೆ ಭೇದ ಕಾಣುತ್ತೆ. ಆದರೆ ಆ ಸಾಧನೆ ಮಾಡ್ತಾ ಮಾಡ್ತಾ ಮುಂದುವರಿದು ಹೋದಾಗ ಇಲ್ಲಿ ಭೇದ ಇಲ್ಲ, ಒಂದೇ ಅಖಂಡವಾದ ಚೈತನ್ಯ ಎನ್ನುತ್ತಾ ಅರಿವು ಬರ್ತದೆ. ಅದನ್ನೇ ಉಪನಿಷತ್ತು ಹೇಳುತ್ತೆ, ಅಹಂ ಬ್ರಹ್ಮಾಸ್ಮಿ. ಕೊನೆಗೆ ಏನಾಯಿತು? ಅಹಂ. ಈ ಕಿಂಚಿಜ್ಞತ್ವ, ಅಲ್ಪಶಕ್ತಿಮತ್ವ ಅಂತೆಲ್ಲ ಹೇಳ್ಕೊಂಡಿದ್ನಲ್ಲ ವಾಚ್ಯಾರ್ಥದಲ್ಲಿ, ಇಂಥ ಜೀವಾತ್ಮ ಅಹಂ, ನಾನು ನಿಜವಾಗಿ ಏನಾಗಿದ್ದೇನೆ? ಬ್ರಹ್ಮ ಅಸ್ಮಿ. ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮವಸ್ತುವೇ ಆಗಿದ್ದೇನೆ. ಅಂದರೆ ಯಾವುದನ್ನು ಸರ್ವಜ್ಞ ಸರ್ವಶಕ್ತಿಮಾನ್ ಅಂತ ಕರೆದ್ರಲ್ಲ, ಆ ಎಲ್ಲ ವಾಚ್ಯಾರ್ಥವನ್ನು ತೆಗೆದರೆ ಏನು ಉಳಿಯತ್ತೋ ಅಖಂಡವಾದ ಚೈತನ್ಯ, ಅದೇ ನನ್ನ ಸ್ವರೂಪ. ಹೀಗೆ ಈ ಜೀವಬ್ರಹ್ಮ ಐಕ್ಯದ ನೆಲೆಯಲ್ಲಿ
ಪ್ರಪಂಚ ಮೂಲವಾದದ್ದು ಎರಡಲ್ಲ, ಏನು ಒಂದೇ. ಇದನ್ನು ಉಪನಿಷತ್ತುಗಳು ಸಾರಿ ಸಾರಿ ಹೇಳ್ತವೆ. ಇತಿ ಅಭೇದಾನುಭವದಶಾಯಾಂ ಏಕರೂಪತೆಯ. ಆ ವಾಚ್ಯಾರ್ಥವನ್ನು ತೆಗೆದುಬಿಟ್ರೆ ಉಳಿಯೋದಾವುದು ಲಕ್ಷ್ಯಾರ್ಥ ಮಾತ್ರ. ಲಕ್ಷಾರ್ಥದಲ್ಲಿ ಅಖಂಡ ಚೈತನ್ಯ ಒಂದೇ ಉಳಿಯೋದಾದ್ದರಿಂದ ಆಗ ಉಳಿಯೋದು ಏಕರೂಪತೆಯ, ಒಂದೇ ಒಂದು ಚೈತನ್ಯ. ಅದು ಸಾಕ್ಷಾತ್ಕ್ರಿಯತೆ. ಅದನ್ನು ತುಂಬ ಜನ ಸಾಕ್ಷಾತ್ಕರಿಸಿಕೊಳ್ತಾರೆ. ಅದಕ್ಕೋಸ್ಕರ ಅದನ್ನು ಅನುಭವಕ್ಕೆ ತಂದುಕೊಂಡಂಥ ಜ್ಞಾನಿಗಳು ಸರ್ವೋಹಂ, ನಾನು ಎಲ್ಲವೂ ಆಗಿದ್ದೇನೆ, ಶಿವೋಹಂ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಇತ್ಯಾದಿಯಾಗಿ ಆ ಬ್ರಹ್ಮವಸ್ತುವಿಗಿಂತ ನಾನು ಬೇರೆ ಅಲ್ಲ ಅಂತ ಹೇಳುವ ಅರ್ಥಗಳನ್ನು ಸಾಕಷ್ಟು ಹೇಳ್ತಾ ಬಂದಿದ್ದನ್ನು ನಾವು ನೋಡ್ತೇವೆ. ಶೃಂಗೇರಿಯ ಪ್ರಾತಸ್ಮರಣೀಯಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳು ದೀಕ್ಷೆ ತೆಗೆದುಕೊಂಡ ಆ ರಾತ್ರಿಯೇ ಸರ್ವೋಹಂ ಸರ್ವೋಹಂ ಅಂತ ಕನಸಿನಲ್ಲೂ ಸಹ ಕನವರಿಸ್ತಾ ಇದ್ದರಂತೆ. ಅಂದರೆ ಎಷ್ಟು ಆಳವಾಗಿರಬೇಕು ಅದು ಅಂತ. ಹೀಗೆ ಈ ವಾಚ್ಯಾರ್ಥವಾದ ನೆಲೆಯಲ್ಲಿ ನಾವು ಅಭೇದವನ್ನು ಹೇಳೋದಕ್ಕೆ ಆಗುವುದಿಲ್ಲ, ಅದನ್ನು ಬಿಟ್ಬಿಡಬೇಕು. ಪ್ರಪಂಚದಲ್ಲಿ ಭೇದ ಎನ್ನುವುದು ವ್ಯವಹಾರ ದಶೆಯಲ್ಲಿ ಸಿದ್ಧ ಅದು ಅಲ್ವಾ. ಆದರೆ ಮತ್ತು ಭೇದವನ್ನು ಹೇಳೋದಕ್ಕೆ ಶಾಸ್ತ್ರ ಬೇಕಾಗಿಲ್ಲರಿ. ನಾನು ಬೇರೆ ನೀವು ಬೇರೆ ಅಂತ ಹೇಳೋದಕ್ಕೆ ಶಾಸ್ತ್ರ ಬೇಕಾ? ಅದಕ್ಕೋಸ್ಕರ ಶಾಸ್ತ್ರ ಇದೆ ಅಂತ ಹೇಳಿದರೆ ಶಾಸ್ತ್ರ ವೇಸ್ಟ್. ಅದು ಬೆಂಕಿ ಬಿಸಿ ಆಗಿದೆ ಅಂತ ಹೇಳೋದಕ್ಕೆ ಶಾಸ್ತ್ರ ಬೇಕಾ? ಗಾಳಿ ಬೀಸ್ತದೆ ಅಂತ ಹೇಳೋದಕ್ಕೆ ಶಾಸ್ತ್ರ ಬೇಕಾ? ಬೆಂಕಿ ಕೈ ಹಾಕಿದ್ರೆ ಸುಡುತ್ತದೆ ಅಂತ ಹೇಳೋದಕ್ಕೆ ಶಾಸ್ತ್ರ ಬೇಕಾ? ಒಂಥರ ಕೈ ಹಾಕಿ ನೋಡಿದ್ರೆ ಆಯ್ತಪ್ಪ. ಶಾಸ್ತ್ರ ಯಾವುದು ನಮ್ಮ ಸಾಮಾನ್ಯ ಬುದ್ಧಿಗೆ ನಿಲುಕುವುದಿಲ್ವೋ ಅದನ್ನು ಅರ್ಥ ಮಾಡಿಸೋದಕ್ಕೆ ಬೇಕು. ಹಾಗೆ ಮಾಡಿಸೋದೇ ಶಾಸ್ತ್ರ. ಹಾಗಿಲ್ಲೇ ಇದ್ದರೆ ಅದಕ್ಕೆ ಶಾಸ್ತ್ರತ್ವ ಎನ್ನುವಂಥ ಪ್ರಮಾಣ ಬರುವುದಿಲ್ಲ. ಹಾಗಾಗಿ ನಾನು ಪರಮಾತ್ಮನಿಗಿಂತ ಅಥವಾ ಬ್ರಹ್ಮವಸ್ತುವಿಗಿಂತ ಭಿನ್ನನಲ್ಲ, ಅಭಿನ್ನನಾಗಿದ್ದೇನೆ ಅಂತ ತಿಳಿಸೋದು. ಮತ್ತು ಅದು ನಮಗೆ ಹೌದು ಅಂತ ಅನ್ನಿಸ್ಬೇಕು. ನಾನು ಒಬ್ಬನೇ, ನಾನು ಏಕ ಅನ್ನೋದು ನಮಗೆ ಅನ್ನಿಸ್ಬೇಕು. ಹಾಗೆ ಅನಿಸುವಂತೆ ಮಾಡಿದರೆ ಅದು ಶಾಸ್ತ್ರ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಕಣ್ಣು ಬಿಟ್ಟ ತಕ್ಷಣ ಎಲ್ಲ ಬೇರೆ 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 ಅಲ್ವಾ? ಗಾಢ ನಿದ್ರೆಯಲ್ಲಿ ನಿದ್ದೆ ಮಾಡಿದ್ರಲ್ಲ, ಯಾರಿದ್ದು ನಿಮ್ಮ ಜೊತೆಗೆ? ನಾನು ಇರಲಿಲ್ಲ ಅಂತ ಹೇಳಿಬಿಡಿ ಬೇಕಿದ್ರೆ. ಹೇಳೋದಕ್ಕೆ ಧೈರ್ಯ ಇಲ್ಲ. ಆಗ ನೀವು ಹೇಳ್ಬೋದು ನಾವು ಒಬ್ಬನೇ ಇದ್ದೆ ಅನ್ನೋ ಅನುಭವವೂ ಇಲ್ಲ. ಹೌದು ತಾನೇ? ಬಹಳಷ್ಟು ಜನ ಇದ್ದೇವೆ ಅನುಭವ ಅಂತೂ ಇಲ್ಲವೇ ಇಲ್ಲ. ಆದರೆ ಎಚ್ಚರ ಆದ ಮೇಲೆ ನಾನಿದ್ದೆ ಅನ್ನೋ ಅನುಭವ ಇರುತ್ತೆ. ನಾನಿದ್ದೆ ಅನ್ನೋದು ಏಕವಚನೋ ಬಹುವಚನವಾ? ಏಕವಚನ ತಾನೇ. ಅಲ್ಲಿ ಏನು ಹೇಳ್ದಂಗಾಯ್ತು? ನಾನು ಒಬ್ಬನೇ ಇದ್ದೆ. ಹೌದು ತಾನೇ? ಹಾಗಾಗಿ ಇದು ಶಾಸ್ತ್ರ ನಮ್ಮನ್ನು ಅರ್ಥ ಮಾಡಿಸುವಂತಹ ಸರಣಿ, ಜಾಡು. ಹಾಗಾಗಿ ಪ್ರತಿ ಒಬ್ಬರಿಗೂ ಸಹ ಅದೇ ಅನುಭವ ಇರುತ್ತೆ. ಒಬ್ಬರಿಗೂ ಸಹ ಗಾಢ ನಿದ್ರಾವಸ್ಥೆಯಲ್ಲಿ ನಾವು ತುಂಬ ಜನ ಟ್ರಿಪ್ಪಿಗೆ ಹೋಗಿದ್ವಿ ಸಾರ್ ಅಂತ ಹೇಳೋ ಅನುಭವ ಇರುತ್ತಾ? ಹೌದು ತಾನೇ? ಆದ್ದರಿಂದ ಪ್ರಪಂಚ ಮೂಲವಾದದ್ದು ವ್ಯಾವಹಾರಿಕದ ದಶೆಯಲ್ಲಿ ಪ್ರಶ್ನೆ ಅದಲ್ಲ. ಆ ಜ್ಯೂಸನ್ನು ಕುಡಿದ್ರೆ ಏನಾಗುತ್ತೆ? ತುಂಬ ಬೇಸಿಗೆ ಕಾಲ ಎಲ್ಲ ಹೋಗ್ತೀರಪ್ಪ, ಒಂದು 4-5 ತಾಸು ಏನೂ ಹೊಟ್ಟೆಗೆ ಆಹಾರವೂ ಇಲ್ಲ, ದ್ರವ ಪದಾರ್ಥವೂ ಇಲ್ಲ. ಒಂದು ಅಂಗಡಿ ಸಿಕ್ತು, ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಆರೆಂಜ್ ಜ್ಯೂಸ್ ಕುಡಿತೀರಿ. ಜ್ಯೂಸ್ ಕುಡಿದಾಗ ಏನಾಯ್ತು? ನಿಮಗೆ ಸಂತೋಷ ಆಯಿತು. ಹೌದು ತಾನೇ? ಆ ಸಂತೋಷ ಆದದ್ದು ಹೊರಗಡೆಯಿಂದ ಈ ಜ್ಯೂಸ್ ಕಾರಣ. ಅದರ ಸಂತೋಷ ಅನುಭವಿಸುವುದು ಉಂಟಲ್ಲ ಒಳಗಡೆ ಇರುವಂತಾನೆ. ಆದ್ದರಿಂದ ಆ ರಸಕ್ಕೆ ನೇರವಾದ ಅರ್ಥ ಬ್ರಹ್ಮವಸ್ತು ಅಂತಲೇ ಅರ್ಥ. ಹಾಗಾಗಿ ರಸಶಬ್ದಾರ್ಥ ಪರಬ್ರಹ್ಮ ಸಮಃ ಅಭಿನ್ನಂ. ಪರಬ್ರಹ್ಮ ಎನ್ನುವ ಅರ್ಥವನ್ನು ಹೇಳುತ್ತೆ. ಆ ಪರಬ್ರಹ್ಮ ವಸ್ತುವಿಗೂ ಜಗನ್ಮಾತೆಗೂ ಭೇದ ಇಲ್ಲದೇ ಇರುವುದರಿಂದ ಆಕೆ ಬ್ರಹ್ಮಸ್ವರೂಪ. ಈ ಸಕಲ ಅನ್ನೋದಕ್ಕೆ
ಎಲ್ಲ ಅಂತ ಅರ್ಥ ಈ ನಾಮದಲ್ಲಿ. ಮತ್ತು ಮುಂದಿನ ನಾಮದಲ್ಲಿ ಅದಕ್ಕೆ ಬೇರೆ ಅರ್ಥ ಉಂಟು, ಅದು ಆಮೇಲೆ ನೋಡೋಣ. ಅಲ್ಲಿ ತುಂಬ ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ ಅದಕ್ಕೆ. ಇಲ್ಲಿ ಸಕಲ ಅನ್ನೋದಕ್ಕೆ ಎಲ್ಲ ಅಂತ ಅರ್ಥ. ಎಲ್ಲ ಅಂದರೆ ಎಷ್ಟಪ್ಪ, ಅದು ಎಷ್ಟೊಂದು ನೋಡೋಣ. ಆಗಮ ಅಂದರೆ ಏನು ಹಾಗಿದ್ದರೆ? ಆಗಮ ಅಂದರೆ ವೇದ. ಆಗಮ ಅಂದರೆ ವೇದ. ಒಂದು ತಿಳ್ಕೊಳ್ಳಿ, ಈ ದೇವಾಲಯನ್ನು ಕಟ್ಟಬೇಕಿದ್ರೆ, ಅದಾದಮೇಲೆ ರಥೋತ್ಸವಾದಿಗಳನ್ನು ಮಾಡಬೇಕಿದ್ರೆ ಆಗಮ ಪ್ರಕಾರ ಪೂಜೆ ಆಗುತ್ತೆ ಅಂತ ಯಾರೋ ಹೇಳ್ತಾರೆ. ನಾವು ಬಂದುಬಿಟ್ಟು ಅದೇ ಶಬ್ದವನ್ನು ಎಲ್ಲರಿಗೂ ಹೇಳ್ತಾ ಇರ್ತೇವೆ. ಯಾರಾದರೂ ಕೇಳಿಬಿಟ್ರೆ ಹಂಗಂದ್ರೆ ಏನಪ್ಪ ಅಂತ ಕೇಳಿಬಿಟ್ರೆ ಕಕ್ಕಾಬಿಕ್ಕಿ ಆಗಿಬಿಡ್ತೇವೆ. ನಾವು ಗೊತ್ತಿಲ್ಲದೆ ಇರೋ ಶಬ್ದವನ್ನು ಉದುರಿಸೋದ್ರೊಳಗೆ ನಾವು ನಿಸ್ಸೀಮರು ಅಷ್ಟೇ. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಅದೃಷ್ಟವಶಾತ್ ನಮ್ಮ ಹತ್ರ ಯಾರೂ ಅದನ್ನು ಕೇಳೋದು ಇಲ್ಲ. ಯಾಕೆಂದರೆ ಅದನ್ನು ಕೇಳುವವರಿಗೂ ಸಹ ಇದನ್ನು ಕೇಳುವ ಪ್ರಶ್ನೆ ಅಂತ ಗೊತ್ತೇ ಆಗೋದಿಲ್ಲ ಅವರಿಗೂ ಸಹ. ನಡೀತದೆ ಪ್ರಪಂಚ. ಅಂಧೇನೈವ ನಿಯಮಾನ ಯಥಾಂಧ ಅಂತ ಹೇಳಿ. ಹಾಗಾಗಿ ಆಗಮ ಅನ್ನೋದಕ್ಕೆ ಪ್ರಧಾನವಾದ ಅರ್ಥ ವೇದ ಅಂತ ಅರ್ಥ. ಇನ್ನೊಂದು ಅರ್ಥ ಏನುಂಟು ಅಂದರೆ, ಈ ತಂತ್ರಶಾಸ್ತ್ರ ಪ್ರಮಾಣ ಬಲಿಗಿಲಿ ಎಲ್ಲ ಹಾಕೋದೆಲ್ಲ ಇರುತ್ತಲ್ಲ, ರಥೋತ್ಸವಾದಿಗಳಲ್ಲಿ ಆ ವಿಧಿವಿಧಾನಕ್ಕೂ ಸಹ ಆಗಮ ಅಂತ ಹೆಸರು. ಅಂದರೆ ವೇದದ ಹಿನ್ನೆಲೆಯಲ್ಲಿ ಅದು ಹೋದದ್ದಾದ್ದರಿಂದ ಆ ಹೆಸರು ಅದಕ್ಕಷ್ಟೇ. ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಸಕಲ ಆಗಮ. ಆಗಮ ಅಂದರೆ ವೇದ. ಆ ಆ ಆಗಮಗಳು ಒಟ್ಟು ಎಷ್ಟಿವೆ ಅಂತಂದರೆ ಸಕಲ ಎಲ್ಲ ಆಗಮಗಳು ಪ್ರಧಾನವಾಗಿ 4. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಇಷ್ಟೇ ಆಯಿತಾ ಅಂತಿಲ್ಲ. ಈ 4 ವೇದಗಳ ವಿಷಯವನ್ನು ಹೇಳೋದಾದರೆ ಚತುರಾಗಮ ಸಂಸ್ತುತ ಯೈ ನಮ ಅಂತ ಹೇಳ್ಬೋದಿತ್ತು ನಾಮದೊಳಗೆ. ಆದರೆ ಹಾಗೆ ಹೇಳಲಿಲ್ಲ, ಸಕಲಾಗಮ ಸಂಸ್ತುತ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಆ ಸಕಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ. ಈ 6ಕ್ಕೆ ವೇದದ ಅಂಗಗಳು ಅಂತ ಹೆಸರು. ಅಂದರೆ ಈ ಅಂಗಗಳಿಂದ ಕೂಡಿದ ವೇದ ಸಕಲಾಗಮ. ಇಷ್ಟಕ್ಕೆ ಮುಗಿದಿಲ್ಲ. ಮತ್ತು ಇದರ ಜೊತೆಗೆ ಪುರಾಣ, 18 ಪುರಾಣಗಳು ಮತ್ತು ಇತಿಹಾಸ. ಇತಿಹಾಸ ಅಂದರೆ ಮಹಾಭಾರತ. ಇಷ್ಟು ಸೇರಬೇಕು. ಅದಕ್ಕೆ ಎಷ್ಟಾಯಿತು? 4 ವೇದ, 6 ಅಂಗಗಳು ಮತ್ತು 2 ಇತಿಹಾಸ ಪುರಾಣ. ಪುರಾಣ 18, ಎಲ್ಲ ಸೇರಿಸಿ 1, ಇತಿಹಾಸ 1. ಅಲ್ಲಿ ಈ 12 ಅವಯವಗಳಿಂದ ಕೂಡಿದಂತಹ ಜ್ಞಾನ ರಾಶಿಗೆ ಏನಂತ ಹೆಸರು? ಆ ಸಕಲಾಗಮ ಅಂತ ಹೆಸರು. ಈ ಶಬ್ದ ಏನೋ ಕಿವಿ ಮೇಲೆ ಬಿತ್ತು. ಶಿಕ್ಷಾ ಅಂದರೆ ಏನು? ನಮಗೆ ಶಿಕ್ಷಾ ಅನ್ನೋದು ಶಿಕ್ಷೆ ಆಗಿಬಿಟ್ಟಿದೆ ಇವತ್ತು. ಹಾಗಾಗಿ ಅದೇ ಶಿಕ್ಷೆ ಸಾಲದಕ್ಕೆ. ಸಂಸ್ಕೃತದ ಎಲ್ಲ ಆಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು ಕನ್ನಡಕ್ಕೆ ಬರುವಾಗ ಏಕಾರ ಅಂತ ಆಗ್ಬಿಡ್ತವೆ. ವಿದ್ಯೆ, ಹೌದು ತಾನೇ? ಕಲಾ, ಕಲೆ, ಮೇನಕೆ, ರಂಭೆ ಅಲ್ವಾ? ಹಾಗೇನೆ ಏನು ವಿದ್ಯೆ ಅಂತ ಹೇಳಿದ್ನಲ್ಲ ಈಗೇನೆ. ಎಲ್ಲವೂ ಸಹ ಅದು ಏಕಾರ ಅಂತ ಆಗತ್ತೆ ಕನ್ನಡಕ್ಕೆ ಬರುವಾಗ. ಹಾಗಾಗಿ ನಾವು ಸಕಲಾಗಮ ಸಂಸ್ತುತ ಅಂದ ತಕ್ಷಣ ಈ ಎಲ್ಲ 12 ಅವಯವಗಳಿಂದ ಕೂಡಿದಂತಹ ರಾಶಿಗೆ ಹೇಳೋದಾದರೂ ಸಹ ಶಿಕ್ಷಾ ಅಂದ ತಕ್ಷಣ ಕನ್ನಡದಲ್ಲಿ ಶಿಕ್ಷೆ. ಕನ್ನಡದ ಶಿಕ್ಷೆ ಬೇರೆ, ಸಂಸ್ಕೃತದ ಶಿಕ್ಷಾ ಬೇರೆ. ಕನ್ನಡದಲ್ಲಿ ಶಿಕ್ಷೆ ಅನ್ನೋದಕ್ಕೆ ಅರ್ಥ ಪನಿಷ್ಮೆಂಟ್, ಹೌದು ತಾನೆ? ದಂಡನೆ. ಈಗ ನಮ್ಮ ಸರ್ಕಾರ ಆ ಶಬ್ದ ಬೇಡ ಅಂತ ಹೇಳಿ ಆ ದಂಡ ಅನ್ನೋ ಶಬ್ದಕ್ಕೆ ನ್ಯಾಯ ಎನ್ನುವಂಥ ಒಂದು ಅರ್ಥವನ್ನು ಕೊಡ್ತಾ ಇದೆ. ಸರಿಯಾದದ್ದು ಅದು. ಯಾಕೆಂದರೆ ಗೊತ್ತು ಗುರಿ ಇಲ್ಲದೆ ಹುಚ್ಚುಚ್ಚಾಗಿ ಯಾರೋ ಇಟ್ಟಿದ್ದನ್ನೇ ಹೇಳ್ತಾ ಹೋಗೋದು. ಅಜ್ಜನಿಟ್ಟ ಆಲದ ಮರಕ್ಕೆ ಉರುಳು ಹಾಕ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಾಗೆ ಅವರು ಏನೋ ಶಬ್ದ ಸಿಗಲಿಲ್ಲ, ಇಟ್ಟರು. ಬಿಳಿಯರು
ಸಾಲದ್ದಕ್ಕೆ ಮುಂದೆ ಬಂದಂಥ ಕರಿಯರು ಸಹ ಅವರನ್ನೇ ಫಾಲೋ ಮಾಡಿದ್ರು. ಇವರು ಬೌದ್ಧಿಕವಾಗಿಯೂ ಕರಿಯರು. ಆದರೆ ಈಗೆಲ್ಲ ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ. ಆ ಶಬ್ದದಲ್ಲಿ ಏನು ದೋಷ ಉಂಟು ಹೀಗೆ ಅಂತ. ಹಾಗಾಗಿ ಈಗ ಶಿಕ್ಷಾ ಅಂತಂದು ಸಂಸ್ಕೃತದಲ್ಲಿ ಶಿಕ್ಷಾ ಅನ್ನೋದಕ್ಕೆ ಅರ್ಥ ಫೊನೆಟಿಕ್ಸ್, ಧ್ವನಿಶಾಸ್ತ್ರ ಅಂತ ನಿಜವಾದ ಅದರ ಅರ್ಥ, ಎಟಿಮಾಲಜಿ. ಒಂದು ಶಬ್ದವನ್ನು ಹೇಗೆ ಉಚ್ಚರಿಸಬೇಕು ಅಂತ ತಿಳಿಸ್ಕೊಡೋದುಂಟಲ್ಲ, ಅದು ಶಿಕ್ಷಾ. ಇದನ್ನು ಕೇಳಿದ ನಿಮಗೆ ಆಶ್ಚರ್ಯ, ಏನು ಸಾರ್ ಶಬ್ದವನ್ನು ಹೇಗೆ ಉಚ್ಚಾರ ಮಾಡಿಕೊಡ್ಬೇಕು, ಹೇಗೆ ಉಚ್ಚಾರ ಮಾಡಬೇಕು ಅಂತ ಹೇಳೋದಕ್ಕೂ ಒಂದು ಶಾಸ್ತ್ರ ಇದೆಯಾ ಅಂತ. ಅದು ಇಲ್ಲದೇ ಇದ್ದಿದ್ದೇ ಇವತ್ತಿಷ್ಟೆಲ್ಲ ನಮಗೆ ತೊಡಕಾಗಿರೋದು. ಅರಸೀಕೆರೆ ಹೇಳಬೇಕಾ, ಹರಸೀಕೆರೆ ಹೇಳಬೇಕೋ ಗೊತ್ತಿಲ್ಲ. ಅಕ್ಕಿ ಹೇಳಬೇಕೋ, ಹಕ್ಕಿ ಹೇಳಬೇಕೋ ಗೊತ್ತಿಲ್ಲ. ಹಂಗೆ ಗೊತ್ತಿಲ್ಲೇ ಇದನ್ನಲ್ಲೇ ನೋಡಿ, ನಮ್ಮಲ್ಲಿ ಪಂಜರದಲ್ಲಿ ಅಕ್ಕಿ ಕೂಡಿಟ್ಟಿದ್ದೇವೆ. ನಮ್ಮ ಅಮ್ಮ ಹಕ್ಕಿ ಬೇಯಿಸಿ ಅನ್ನ ಮಾಡ್ತಾರೆ. ಎಷ್ಟು ಒಳ್ಳೊಳ್ಳೆ ಶಬ್ದಗಳು ಅಲ್ವಾ. ಜನಾರ್ದನ, ಅವನಿಗೊಂದು ಬಾಲ ಹಾಕಿ ಹನುಮಂತನ ತಮ್ಮನ ಮಾಡಿಬಿಡೋದು ಆ ಜನಾರ್ದನನಿಗೆ. ಆಮೇಲೆ ಹೃದಯಪೂರ್ವಕ, ಅಲ್ಲಿ ಬಡ್ಕೊಳ್ತಾ ಉಂಟಲ್ಲ, ಆಗ ಬಡ್ಕೊಳ್ತಾ ಇರೋ ಸಾಂಕೇತಿಕ ಅದಕ್ಕೊಂದು ಬಾಲ ಹಾಕಬೇಕು ಹೀಗೆ ಅಂತ. ಯಾವುದು ಅಲ್ಪ ಪ್ರಾಣ, ಯಾವುದು ಮಹಾಪ್ರಾಣ, ಹಂಗಂದರೆ ಪಾಪ ಇವರು ಪ್ರಾಣ ಮೇಲಕ್ಕೆ ಎದ್ದು ಬರ್ತಾ ಇರ್ತದೆ. ಯಾವುದು ಅಕಾರ, ಯಾವುದು ಹಕಾರ, ಯಾವುದು ಹ್ರಸ್ವ, ಯಾವುದು ದೀರ್ಘ, ಇದ್ಯಾವುದು ನಮಗೆ ಗೊತ್ತಿಲ್ಲ. ಯಾಕೆ ಕೇಳಿದರೆ, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ಕೊಳ್ಳಿಕ್ಕೆ ಪುರುಷೊತ್ತಿಲ್ಲ ಅಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋದಕ್ಕೆ ನೇಮ್ ಪ್ಲೇಟ್ ಏನು ಕೇಳಿದರೆ ಪುರುಷೊತ್ತಿಲ್ಲ. ಇನ್ನು ಶಾಲೆ ಹೇಳಬೇಕು, ಶಾಲೆ ಒಳಗೆ ಮೇಷ್ಟ್ರುಗಳು, ಮೇಡಮ್ಗಳು ಪಾಪ ಅವರವ್ರ ಪೋಷನ್ಗಳನ್ನು ಪೂರ್ತಿ ಮಾಡೋದ್ರೊಳಗೆ ತುಂಬ ಬ್ಯುಸಿ ಅವರು. ಯಾವುದಾದ್ರೂ ಒಂದು ಶಬ್ದದ ವಿಷಯವಾಗಿ ನೀವು ಕೇಳಿಬಿಟ್ರೆ, ಯಾವುದೇ ಭಾಷೆಯ ಮೇಷ್ಟ್ರು ಇರ್ಬೋದು, ಮುಚ್ಚೋ ಬಾಯಿ, ಹೇಳಿದಷ್ಟು ಬರ್ಕೊಳ್ಳ ಅಷ್ಟೇ. ಈ ಪುರುಷಾರ್ಥಕ್ಕೆ ಶಾಲೆ ಬೇಕನ್ರಿ, ಅದು ಶಾಲೆನೇ. ಅದು ಶಾಲೆ ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ, ಈ ಕಬ್ಬಣ ಬಡಿತಾನಲ್ಲ, ಅದನ್ನು ಕಾಯಿಸಿ ಬಡಿದು ಅದಕ್ಕೊಂದು ಆಕಾರ ಕೊಡ್ತಾನಲ್ಲ, ಅದು ಶಾಲೆ. ಅದಕ್ಕೆ ಹೆಸರು ಆಚಾರಿ ಶಾಲೆ. ಅಂದರೆ ಈ ಕಬ್ಬಿಣವನ್ನು ಮೆಲ್ಟ್ ಮಾಡುವ ತಾಣಕ್ಕೆ ಸಾಲ ಅಂತ ಹೆಸರು, ಶಾಲೆ ಅಂತ, ಸಾರಿ. ಆದರೆ ನಾವು ಶಿಕ್ಷಣವನ್ನು ಕೊಡುವ ಜಾಗಕ್ಕೂ ಸಹ ಅದನ್ನೇ ಹೇಳ್ತಿದ್ದೇವೆ. ನಾವು ಯಾವುದನ್ನು ಜ್ಞಾನಪ್ರದವಾದ ತಾಣ ಅಂತ ಹೇಳ್ತೇವೆ, ಅದಕ್ಕೂ ಸಹ ಶಾಲೆ ಅಂತ ಹೇಳ್ತೇವೆ. ಯಾಕೆ ಕೇಳಿದರೆ ನಮ್ಗೆ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಯಾವುದನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಶಬ್ದವನ್ನು ಹೇಗೆ ಉಚ್ಚರಿಸಬೇಕು, ಅಲ್ಪಪ್ರಾಣವಾಗಿಯೇ ಉಚ್ಚರಿಸಬೇಕು, ಮಹಾಪ್ರಾಣವನ್ನು ಮಹಾಪ್ರಾಣವಾಗಿಯೇ ಉಚ್ಚರಿಸಬೇಕು. ಯಾಕೆ ಅಂತಂದರೆ ಅದು ವ್ಯಾಕರಣದ ನಿಯಮ. ನಮ್ಮ ನಾಲಿಗೆ ಹೊರಳಿದ ಹಾಗೆ ಉಚ್ಚಾರ ಮಾಡೋದಲ್ಲ, ಆ ಶಬ್ದ ಹೇಗಿದೆಯೋ ಹಾಗೆ ಹೇಳುವ ಹಾಗೆ ನಾಲಿಗೆಯನ್ನು ಹೊರಳಿಸಬೇಕು. ವಿಠಲ ಅಂದರೆ ಆ ಠಕಾರ ಹೊಡೆದೇ ಹೇಳಬೇಕು, ವಿಠಲ ಅಲ್ಲ ಅಲ್ವಾ. ಹಾಗೆ ಹೇಳಿದರೆ ಏನಾಗತ್ತೆ, ಅಕ್ಷರ ವ್ಯತ್ಯಾಸ ಮಾಡಿದರೆ ಅಲ್ಪಪ್ರಾಣ ಮಹಾಪ್ರಾಣ, ಸಕಾರ ಶಕಾರ, ಈ ಎಲ್ಲ ಅಕ್ಷರಗಳು ಸಮಾನ ಆಗಿಬಿಟ್ರೆ ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ನೋಡಿ, ಸಂಸ್ಕೃತದಲ್ಲಿ ಸಕೃತ್ ಅಂದರೆ ಒಂದು ಸಲ, ಸಕೃತ್ ಅಂದರೆ ಒಂದು ಸಲ. ನೀವು ಶಕೃತ್ ಅಂತ ಹೇಳಿಬಿಟ್ರೆ ಅದು ಅರ್ಥ ಬೇರೆ ಆಗಿಬಿಡುತ್ತದೆ. ಶಕೃತ್ ಅಂದರೆ ಬೇರೆ. ಹಾಗಾಗಿ ಆ ಶಬ್ದಗಳನ್ನು ಹೇಳುವಾಗ ತುಂಬ ಎಚ್ಚರಿಕೆಯಿಂದ ಹೇಳಬೇಕು. ವಸುಧಾ ಅಂದರೆ ಬೇರೆ, ವಸುಧಾ ಅಂದರೆ ಬೇರೆ. ಮಹಾಪ್ರಾಣ ಅಲ್ಪಪ್ರಾಣ. ವಸು ಅಂದರೆ ಸಂಪತ್ತು, ಅದು ನಿಜೀಯತೆ, ಯಾವುದರಲ್ಲಿ ಇಡ್ತೇವೋ ಅದಕ್ಕೆ ಹೆಸರು ವಸುಧಾ, ಭೂಮಿ ಅಂತ. ವಸುಧಾ ಅಂದರೆ ವಸು, ಸಂಪತ್ತನ್ನು ದಾನ ಮಾಡುವವನು. ಹೀಗೆ ಆ ಒಂದೊಂದು ಅಕ್ಷರಕ್ಕೂ ಸಹ
ಬೇರೆ ಬೇರೆ ಅರ್ಥಗಳು ಇರೋದಾದ್ದರಿಂದ ಯಾವ ಅಕ್ಷರವನ್ನು, ಆ ಅಕ್ಷರಘಟಿತವಾದ ಶಬ್ದವನ್ನು ಹೇಗೆ ಉಚ್ಚರಿಸಬೇಕು ಅಂತ ತಿಳಿಸಿಕೊಡುವ ಶಾಸ್ತ್ರವೇ ಧ್ವನಿಶಾಸ್ತ್ರ, ಇಂಗ್ಲೀಷಲ್ಲಿ ಫೊನೆಟಿಕ್ಸ್ ಅಂತ. ವಿದೇಶಗಳಲ್ಲಿ ಇವತ್ತಿಗೂ ಸಹ ಇದನ್ನು ಕಲಿಸುವಂಥ ವ್ಯವಸ್ಥೆ ಇದೆ. ಆದರೆ ನಮ್ಮಲ್ಲಿ ಮಾತ್ರ ಇದು ಬಿಟ್ಟು ಹೋಗಿದೆ. ಆದರೆ ವೇದ ಕಾಲದಲ್ಲಿ ಇದಿತ್ತು. ತೈತ್ತಿರೀಯ ಉಪನಿಷತ್ತು ಹೇಳುತ್ತೆ, ಶೀಕ್ಷಾವ್ಯಾಖ್ಯಾಸ್ಯಾಮಃ, ಎತ್ಕೊಳ್ತಾ ಮೊದಲು ಶಬ್ದವನ್ನು ಹೇಗೆ ಉಚ್ಚರಿಸಬೇಕು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ನೆಕ್ಸ್ಟ್ ಹಾಗೆ ವರ್ಣಸ್ವರ, ಆ ವರ್ಣ ಅಕ್ಷರ ಮತ್ತು ಸ್ವರ ಯಾವುದಕ್ಕೆ ಏರಿಳಿತ ಆಗಬೇಕೋ ಅದು ಸ್ವರ. ಪ್ರಶ್ನೆ ಕೇಳುವಂತಹ ಶಬ್ದವನ್ನು ಪ್ರಶ್ನಾ ರೂಪದಲ್ಲಿಯೇ ಕೇಳಬೇಕು, ಅದನ್ನು ಉತ್ತರ ರೂಪದಲ್ಲಿ ಹೇಳಬಾರ್ದು. ಈಗ ಒಂದು ಉದಾಹರಣೆ ಕೊಡ್ತೇನೆ. ನೀವು ನಮ್ಮ ಮನೆಗೆ ಬಂದ್ರಿ, ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ನಾನು ನಿಮ್ಮ ಹತ್ರ ಏನು ಕೇಳಬೇಕು? ಊಟ ಆಯಿತಾ? ಹಿಂಗೆ ಕೇಳಬೇಕು. ಬಂದ ತಕ್ಷಣ ಊಟ ಆಯಿತು, ಊಟ ಆಯಿತು ಇಷ್ಟೇ ಹೇಳಿ ನಿಲ್ಲಿಸಿದ್ರೆ ಪ್ರಶ್ನೆ ಹೇಳ್ತೀರೋ ಉತ್ತರ ಹೇಳ್ತೀರೋ? ಯಾರಿಗೆ? ನನಗೂ ಊಟ ಆಯಿತಾ, ನಿಮಗೂ ಊಟ ಆಯಿತಾ? ಹೌದು ತಾನೇ? ಹಾಗಾಗಿ ಪ್ರತಿಯೊಂದು ಶಬ್ದವನ್ನು ಸಹ ಪ್ರಶ್ನೆ ರೂಪವಾದದ್ದನ್ನು ಪ್ರಶ್ನೆ ರೂಪದಲ್ಲೇ ಕೇಳಬೇಕು, ಉತ್ತರ ರೂಪವಾದದ್ದನ್ನು ಉತ್ತರ ರೂಪದಲ್ಲೇ ಹೇಳಬೇಕು. ಅದು ಸ್ವರ. ಯಾವಾಗಲೂ ಭಾಷೆಗೆ ಅರ್ಥ ಬರುವುದು ಅದರ ಹಿಂದಿರುವ ಶಬ್ದದಿಂದ ಅಲ್ಲ, ಅದರ ಹಿಂದಿರುವಂಥ ಸ್ವರದಿಂದ. ಹೋದಿಯಾ ನೋಡಿ, ಆ ಹೋದಿಯಾ ಅಂತ ಕೇಳಬೇಕಿದ್ರೆ ಏನು ಕೇಳಿದರೆ ಪ್ರಶ್ನಾರ್ಥಕ ಅರ್ಥ ಬಂದುಬಿಡ್ತದೆ ಅಲ್ವಾ? ಹೋದ, ಹೌದು ತಾನೆ, ಆನ್ಸರ್ ಅದಕ್ಕೆ. ಹೀಗೆ ಪ್ರತಿಯೊಂದು ಶಬ್ದವನ್ನು ಸಹ ಹೇಗೆ ಉಚ್ಚರಿಸಬೇಕು, ಹೇಗೆ ಉಚ್ಚರಿಸಬಾರದು. ನಿನ್ನೆ ದಿವಸ ಹೇಳಿದ್ದೇನಲ್ಲ, ಗೀತಿ ಶೀಘ್ರೀ ಶಿರಃ ಕಂಪಿ ಯಥಾಲಿಖಿತ ಪಾಠಕ ಅನರ್ಥಜ್ಞ ಅಲ್ಪಕಂಠಶ್ಚ, ಇವರೆಲ್ಲರೂ ಸಹ ಷಡೇತೆ ಪಾಠಕಾಧಮ, ಓದೋದಕ್ಕೆ ನಾಲಾಯಕ್. ಅವತ್ತೇ ಹೇಳ್ಬಿಟ್ರು ಪುಣ್ಯಾತ್ಮರು. ಇವತ್ತು ಶಾಲೆಯಲ್ಲಿ ಇದನ್ನು ಹೇಳಿದರೆ ಯಾವುದು ಬೇಕಾಗಲ್ಲ ನಮಗೆ. ಹೆಂಗೆ ಇನ್ನು ಮ್ಯಾಥಮೆಟಿಕ್ಸು ಸೈನ್ಸ್ ಅವರಿಗಂತೂ ಭಾಷೆ ಬೇಕಾಗಿಲ್ಲ, ಅವರಿಗೆ ಆನ್ಸರ್ ಬಂದರೆ ಸಾಕು ಹೀಗೆ ಅಂತ. ಇನ್ನು ಕನ್ನಡ ಹೇಳ್ಕೊಡೋರಿಗೆ ಅದು ಹೆಂಗಾದರೂ ಆಯ್ತದೆ, ಏನು ತೊಂದರೆ ಇಲ್ಲ, ಹಂಗೂ ಆಯ್ತದೆ ಹಿಂಗೂ ಆಯ್ತದೆ ಅಷ್ಟೇ. ಇನ್ನು ಕನ್ನಡ ಉದ್ಧಾರ ಆಗೋಯ್ತದೆ. ಯಾಕೆ ಹೇಳಿದೆ ಅಂದರೆ, ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ. ಒಂದು ಶಬ್ದವನ್ನು ನೀವು ಸರಿಯಾಗಿ ಉಚ್ಚರಿಸಿದರೆ ಆ ಶಬ್ದದ ಉಚ್ಚಾರಣೆಯಿಂದ ಏನು ಫಲ ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ. ನೀವು ಅಲ್ಪಪ್ರಾಣ ಇದ್ದಲ್ಲಿ ಮಹಾಪ್ರಾಣ ಮಾಡಿ, ಮಹಾಪ್ರಾಣ ಇದ್ದಲ್ಲಿ ಅಲ್ಪಪ್ರಾಣ ಮಾಡಿ ಹೇಳಿದರೆ, ಅಥವಾ ನಿಮ್ಮ ನಾಲಿಗೆ ತಿರುಗಿದಂತೆ ಉಚ್ಚರಿಸಿದರೆ ಅದರಿಂದ ಏನು ಫಲ ಸಿಗಬೇಕು ಅದು ಸಿಗೋದಿಲ್ಲ. ವ್ಯವಹಾರದಲ್ಲಿ ಹೇಗೋ ಆಗಿಬಿಡುತ್ತದೆ. ಆದರೆ ಮಂತ್ರಾದಿಗಳನ್ನು ಉಚ್ಚರಿಸಬೇಕಿದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ನಿನ್ನೆ ದಿವಸ ಅದಕ್ಕೋಸ್ಕರ ಹೇಳಿದ, ಆ ಹ್ರೀಂಕಾರನ್ನು ಉಚ್ಚಾರ ಮಾಡಬೇಕಿದ್ರೆ ಒಂದು ಹೂವನ್ನು ಹೇಗೆ ನಾವು ಜಾಗರೂಕತೆಯಿಂದ ಕೊಯ್ದು ಬುಟ್ಟಿಗೆ ಹಾಕ್ತೇವೋ ಹಾಗೆ ಅಷ್ಟೇ ಜಾಗರೂಕತೆಯಿಂದ ಉಚ್ಚರಿಸಿಕೊಂಡು ನಮ್ಮ ಮನಸ್ಸಿನ ಆಳದಲ್ಲಿ ಇರಿಸಿಕೊಳ್ಳಬೇಕು. ಹಾಗಿಲ್ಲದೇ ಇದ್ದರೆ ಅದೇನಾಗುತ್ತೆ ಕೇಳಿದರೆ ಒಂದು ರೀತಿಯಲ್ಲಿ ಚೂರು ಚೂರು ಆಗಿಬಿಡ್ತದೆ, ಅದರಿಂದ ಸಿಗಬೇಕಾದಂಥ ಫಲ ಸಿಗುವುದಿಲ್ಲ. ಹಾಗಾಗಿ ವೇದದ ಅಂಗಗಳಲ್ಲಿ ಮೊದಲನೇದು ಶಿಕ್ಷಾ, ಹೇಗೆ ಉಚ್ಚರಿಸಬೇಕು ಶಬ್ದಗಳನ್ನು ಅಂತ ಹೇಳಿ ಕಲಿಸುವಂತಹ ಶಬ್ದ. ಮೈಸೂರಲ್ಲಿ ಇವತ್ತಿಗೂ ಒಂದು ಸಂಸ್ಥೆ ಉಂಟು, ಅಲ್ಲಿ ಇಂಗ್ಲೀಷನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಸಂಸ್ಕೃತದಲ್ಲಿ ಹಾಗೆ ಉಚ್ಚರಿಸಬೇಕು, ಕನ್ನಡದಲ್ಲೂ ಹಾಗೆ ಉಚ್ಚರಿಸಬೇಕು. ಪ್ರತಿಯೊಂದು ಭಾಷೆಯಲ್ಲೂ ಸಹ ಆ ಭಾಷೆಯ ಮರ್ಯಾದೆಗೆ ತಕ್ಕಂತೆ ಶಬ್ದವನ್ನು ಉಚ್ಚರಿಸದೇ ಇದ್ದರೆ ಆ ಭಾಷೆಯಿಂದ ನಮಗೆ ಏನು ಸಿಗಬೇಕೋ ಅದು ಸಿಗುವುದಿಲ್ಲ. ಆದ್ದರಿಂದ ಶಿಕ್ಷಾ ಇದು ಒಂದು. ಎರಡನೇದು ಶಿಕ್ಷಾ ಕಲ್ಪ. ಕಲ್ಪ ಅಂದರೆ
ನಾವು ಈ ಎರಡನೇ ಅಂಗ ಹೇಳ್ತಿದ್ದೇನೆ ಇವಾಗ ನಾನು. ಅಂಗ ಇದು ಅಂಗ ಅಂದರೆ ಅದರ ಅಂಗಿ ವೇದ, ಅದರ ಅಂಗ ಅಂದರೆ ಒಂದು ಭಾಗ. ಶಿಕ್ಷಾ ಕಲ್ಪ. ಕಲ್ಪ ಅಂದರೆ ನಾವೆಲ್ಲರೂ ಕರ್ಮ ಮಾಡ್ತೇವೆ. ಕರ್ಮ ಅಂದರೆ ಪೂಜೆ ಇರಬಹುದು, ಆರಾಧನೆ ಇರಬಹುದು, ಏನೇ ಇರ್ಬೋದು. ಯಾವ ಯಾವ ಕರ್ಮವನ್ನು ಯಾವ ಯಾವ ಕಾಲದಲ್ಲಿ ಮಾಡಬೇಕು ಅಂತ ತಿಳಿಸುವಂಥ ವಿಧಿವಿಧಾನಕ್ಕೆ ಕಲ್ಪ ಅಂತ ಹೆಸರು. ಇನ್ನೊಂದು ಒಂದೊಂದು ಕರ್ಮಕ್ಕೂ ಸಹ ವಿಸ್ತೃತವಾದ ರೂಪ ಉಂಟು. ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸುವಂತಹ ಆ ವಿಧಾನಕ್ಕೆ ಕಲ್ಪ ಅಂತ ಹೆಸರು. ನಾವು ಹೇಳ್ತೇವಲ್ಲ ನೋಡಿ, ನಿಮ್ಮ ಮನೆಗೆ ಯಾರಾದರೂ ಬಂದರೆ ಕಲ್ಪೋಕ್ತ ಪೂಜಾರಾಧನಂ ಕರಿಷ್ಯೆ, ಕಲ್ಪದಲ್ಲಿ ಹೇಳಿದ ಪೂಜೆಯನ್ನು ನಾನು ಮಾಡ್ತೇನೆ ಅಂತ. ಕಲ್ಪ ಅಂದರೆ ಏನು ಅಂತಂದರೆ ಅದೇ ಆ ಸಮಯವನ್ನು ನಿರ್ದೇಶಿಸುವಂಥದ್ದು ಮತ್ತು ಆ ಕರ್ಮವನ್ನು ಹೀಗೆ ಮಾಡುವಂತ ತಿಳಿಸುವಂಥದ್ದು. ಸಮಯ ಹೇಗೆ? ಉದಾಹರಣೆಗೆ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀರಿ, ಅದನ್ನು ಸಾಧ್ಯವಾದಷ್ಟು 12 ಗಂಟೆ ಒಳಗೆ ಮಾಡಿ. ಅಥವಾ ಇನ್ನೇನೋ ಒಂದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀರಿ, ಸ್ನಾನ ಮಾಡಿ ಶುಚಿರ್ಭೂತರಾಗಿ ಅದನ್ನು ಮಾಡಿ. ಇದನ್ನೆಲ್ಲ ತಿಳಿಸುವಂಥದ್ದು ಕಲ್ಪ. ಸರಿ, ಮನೆಯಲ್ಲಿ ಗತಿಸಿದವರಿಗೆ ಶ್ರಾದ್ದ ಮಾಡ್ತೀರಿ, ಆಫೀಸಿಗೆ ಹೋಗಬೇಕು ಅಂತ ನೀನು 10 ಗಂಟೆಗೆ ಶ್ರಾದ್ದ ಮಾಡುವುದಲ್ಲ. ಅದಕ್ಕೇನು ಬರಬೇಕು? ಅಪರಾಹ್ನ ಬರಬೇಕು. ಅದನ್ನು ಹೀಗೆ ಮಾಡಬೇಕು ಅಂತ ಅದು ಹೇಳುತ್ತೆ, ಶಾಸನ ಮಾಡುತ್ತೆ ಕಲ್ಪ. ಇಲ್ಲ ಮಧ್ಯಾಹ್ನಕ್ಕೂ ಆಗೋದಿಲ್ಲ, ಆಫೀಸಿನ ಮುಂದೆ ಸಂಜೆ ಮಾಡ್ತೇನೆ, ಇಲ್ಲ. ಇದನ್ನೆಲ್ಲ ತಿಳಿಸಿಕೊಡುವುದು ಯಾವುದು? ಕಲ್ಪ. ಇದು ಗೊತ್ತಿರಬೇಕು ಬೇಡ? ನಮಗೆ ಗೊತ್ತಿರಬೇಕು. ಯಾಕೆ? ನಾವು ಬದುಕಿನಲ್ಲಿ ಕರ್ಮವನ್ನು ಬಿಟ್ಟು ಇರಲಾರೆವು. ಆ ಕರ್ಮ ಮಾಡಲೇಬೇಕು ಅಂತ ಆದರೆ ಯಾವ ಸಮಯ ಹೇಳಿದೆಯೋ ಆ ಸಮಯದಲ್ಲಿ ಮಾಡು. ಸೂರ್ಯನ ಆರಾಧನೆ ಮಾಡಬೇಕು, ಕೊನೆಯ ಪಕ್ಷ ಸೂರ್ಯ ಉದಯ ಆಗಿ ಆ ಸೂರ್ಯನ ಹೋರ ಅವಧಿ ಅಂತ ಒಂದಿರ್ತದೆ, ಅಷ್ಟರೊಳಗಾಡು ಮಾಡು. ನಿಜವಾಗಿ ಹೇಗೆ ಮಾಡಬೇಕಂದ್ರೆ ಸೂರ್ಯ ಉದಯಕ್ಕಿಂತ ಮೊದಲು ಅರುಣೋದಯ ಕಾಲದಲ್ಲಿ ಅವನ ಆರಾಧನೆ ಮಾಡಬೇಕು. ಇವಾಗ ಧನುರ್ಮಾಸ ಅಲ್ವಾ? ಆ ಸೂರ್ಯ ಉದಯಕ್ಕಿಂತ 2 ತಾಸು ಮೊದಲು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವಲ್ಲ, ಆ ಕಾಲದಿಂದ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಅತ್ಯಂತ ಪ್ರಶಸ್ತ. ಸೂರ್ಯನ ಆರಾಧನೆ. ಚಂದ್ರನ ಆರಾಧನೆಯನ್ನೇ ಬೆಳಗಿನ ಜಾಮದಲ್ಲಿ ಮಾಡೋದಲ್ಲ. ಯಾವ ಮಾಡಬೇಕು? ಹುಣ್ಣಿಮೆ ದಿವಸ ಸಂಜೆ. ಇವತ್ತು ಹುಣ್ಣಿಮೆ, ಇವತ್ತು ಸಂಜೆ ಸೌಂದರ್ಯ ಎಲ್ಲ ಹೇಳಿ ಆ ಚಂದ್ರಬಿಂಬವನ್ನು ನೋಡಿ. ಯಾಕೆಂದರೆ ಚಂದ್ರಬಿಂಬ ಎನ್ನುವಂಥದ್ದು ಜಗನ್ಮಾತೆಯ ಮುಖ. ಅಷ್ಟೇ ಅಲ್ಲ, ಜಗನ್ಮಾತೆ ತನ್ನ ಅಲಂಕಾರ ಸಾಮಗ್ರಿಗಳನ್ನು ಇರಿಸಿಕೊಳ್ಳುವಂಥ ಸೌಂದರ್ಯದ ಪೆಟ್ಟಿಗೆ. ನಂದಲ್ಲ ಮಾತು, ಭಗವತ್ಪಾದರದು. ಕಲಂಕ ಕಸ್ತೂರಿ ರಜನಿಕರ ಬಿಂಬಂ ಜಲಮಯಂ ಅಲ್ವಾ? ಹಾಗಾಗಿ ಚಂದ್ರನ ಆರಾಧನೆ ಸಂಜೆ, ಸೂರ್ಯನ ಆರಾಧನೆ ಬೆಳಗ್ಗೆ. ಹೀಗೆ ಇಂತಿಂತಹ ಕರ್ಮಗಳನ್ನು ಇಂತಿಂಥ ಕಾಲದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ಕಲ್ಪ. ಇನ್ನು ಶಿಕ್ಷಾ ಕಲ್ಪ. ನೆಕ್ಸ್ಟ್ ವ್ಯಾಕರಣ. ವ್ಯಾಕರಣ ಅಂದರೆ ನಮಗೆ ತುಂಬ ಜನರಿಗೆ ಅಲರ್ಜಿ. ಕ್ಯಾಕರಣ ಅಂತ ಕೇಳಬೇಕೀಗ ಅಂತ ಅಲ್ವಾ? ವ್ಯಾಕರಣ ಇಲ್ಲದೆ ನಾವು ಶಬ್ದವನ್ನು ಸರಿಯಾಗಿ ಹೇಳಲಾರೆವು, ವಾಕ್ಯವನ್ನು ಸರಿಯಾಗಿ ಹೇಳಲಾರೆವು. ತುಂಬ ಜನ ದೊಡ್ಡ ದೊಡ್ಡವರು ಅವ್ರ ವಾಕ್ಯ ನೋಡಿಬಿಟ್ರೆ ನಮಗೆ ಆಶ್ಚರ್ಯ ಆಗಿಬಿಡ್ತದೆ ಕೆಲವು ಸಲ. ಕರ್ತೃಪದ ಎಲ್ಲಿ, ಕರ್ಮಪದ ಎಲ್ಲಿ, ಕ್ರಿಯಾಪದ ಇಲ್ಲಿ ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲಿ ಬಹಳಷ್ಟು ಜನ ಇದ್ದಾನೆ ಅಂದ್ಬಿಡ್ತಾರೆ ಕೊನೆಗೆ. ಬೆಂಗಳೂರಲ್ಲಿ ಬಹಳಷ್ಟು ಮನೆಗಳು ಇದೆ, ಹೋಯ್ತು ಗೋವಿಂದ. ಬಹಳಷ್ಟು ಮನೆಗಳು ಬಹುವಚನ ಇದೆ, ಏಕವಚನ ಅಲ್ವಾ? ನಾವೆಲ್ಲರೂ ಹೋದ್ರಿ, ಇತ್ತೀಚಿನ ಹೊಸ ಶಬ್ದ ಇದು. ನೀವೆಲ್ಲರೂ ಬಂದ್ವಿ, ಇದು ಯಾವ ವ್ಯಾಕರಣ ಅಂತಲೇ ಅರ್ಥ. ನಾವೆಲ್ಲರೂ ಹೋದ್ರಿ, ಎಲ್ಲಿಗೆ ಹೋದ್ರಿ? ಒಂದೊಂದು ಭಾಷೆಗೆ ಒಂದೊಂದು ನಿಯಮ ಇರ್ತದೆ. ಕನ್ನಡದಲ್ಲಿ ಕ್ರಿಯಾಪದಗಳಿಗೆ ಲಿಂಗ ಉಂಟು. ಅವಳು ಸ್ತ್ರೀಲಿಂಗ ಆದರೆ ಬಂದಿದ್ದಾಳೆ, ಅವಳು ಬಂದ.
ಆಮೇಲೆ ಹೇಳ್ತಾರಲ್ಲ, ಬಂತಾ, ಅವಳು ನಪುಂಸಕಲಿಂಗ ಮಾಡಿ ಹಾಕ್ಬಿಟ್ರು. ಹೌದು ತಾನೇ? ಅದಕ್ಕೋಸ್ಕರ ವ್ಯಾಕರಣ ಗೊತ್ತಿರಬೇಕು. ಪ್ರತಿಯೊಂದು ಭಾಷೆಗೂ ಸಹ ಅದಕ್ಕೆ ಅದರದ್ದಾದಂಥ ನಿಯಮ ಇರ್ತದೆ. ಆ ನಿಯಮವನ್ನು ನಾವು ಪಾಲನೆ ಮಾಡದೇ ಇದ್ದರೆ ಹೇಳುವವರಿಗೆ ಅದು ಗೊತ್ತಿಲ್ಲದೆ ಇರ್ಬೋದು, ಕೇಳುವವರಿಗೆ ತುಂಬ ಹಿಂಸೆ. ಇನ್ನು ಹೊಸದಾಗಿ ಇತ್ತೀಚೆಗೆ ಇನ್ನೊಂದು, ನಾವೆಲ್ಲ ಹೋದೋ, ಅದೇನು ಹೆಣ್ಣ ಗಂಡ ಏಕವಚನವ ಬಹುವಚನವ ಗೊತ್ತಿಲ್ಲ. ನೋಡಿ, ಕನ್ನಡದಲ್ಲಿ ಎಂಥ ವ್ಯವಸ್ಥೆ ಉಂಟು. ಆ ಕ್ರಿಯಾಪದ ಹಿಡಿದಾಗಲೇ ಗೊತ್ತಾಗುತ್ತೆ. ಹೋಗಿದ್ವಿ ಅಥವಾ ಹೋದ್ವಿ. ಆ ಹೋದ್ವಿ ಇಷ್ಟೇ ಹೇಳಿದ್ರೆ ಸಾಕು, ಬಹುವಚನ, ತುಂಬ ಜನ ಹೋಗಿದ್ರು ಅಂತ ಅರ್ಥ. ಬಂದ್ರಿ ಅಂದರೆ ನೀವು ಅಂತ. ಅವರು ಆದರೆ ಬಂದರು, ನೀವು ಬಂದರು ಅಲ್ಲ ಅಲ್ವಾ? ಏನು ನಮಗಿವತ್ತೇನಾಗಿದೆ, ಸರಿಯಾಗಿ ಮಾತನಾಡಬೇಕಾದವರು ಸರಿಯಾಗಿ ಮಾತನಾಡದೇ ಇರುವವರ ಒಂದು ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. BMTC ಬಸ್ ಬರ್ತಾನೆ, ಅವನಿಗೆ ಅದಕ್ಕೆ ಯಾವಾಗ ಜೀವ ಬಂತೋ ಗೊತ್ತಿಲ್ಲ ಅಲ್ವಾ? ಮತ್ತು ಹಸು ಬಂದಿತು ಅಂತ ಹೇಳಬೇಕು. ಪ್ರಾಣಿಗಳನ್ನು ಸಾಮಾನ್ಯ ಹಾಗೆ ಹೇಳಬೇಕಲ್ವಾ? ಹಸು ಬಂದ್ಲು. ಹೀಗೆ ಏಕವಚನ, ಬಹುವಚನ, ಕರ್ತೃಪದ, ಕ್ರಿಯಾಪದ ಎಲ್ಲವನ್ನೂ ಸಹ ಸರಿಯಾಗಿ ಅರ್ಥೈಸಿಕೊಂಡು ಬಳಸುವ ವಿಧಾನವನ್ನು ತಿಳಿಸಿಕೊಡುವ ಶಾಸ್ತ್ರವೇ ವ್ಯಾಕರಣ. ಆ ವ್ಯಾಕರಣ ಗೊತ್ತಿಲ್ಲೇ ಇದ್ದರೆ ಇದೆಲ್ಲ ತಪ್ಪುಗಳು ತೀರಾ ಸಹಜ. ನಾವು ಇಂಗ್ಲೀಷಲ್ಲಿ ಏನಾದ್ರು ತಪ್ಪು ಹೇಳಿಬಿಟ್ರೆ ಹೇಳ್ತೇವೆ, ಸಿಯಾ ಸಚ್ ಎ ಡರ್ಟಿ ಇಂಗ್ಲೀಷ್. ನಮ್ಮ ದೇಶದಲ್ಲದ ಬೇರೆ ದೇಶದ ಇಂಗ್ಲೀಷನ್ನು ತಪ್ಪು ಹೇಳಿದರೆ ನಮ್ಗೆ ಅಷ್ಟೊಂದು ಮೋಹ ಅಲ್ವಾ? ಇಂಗ್ಲೀಷ್ ಹೇಳ್ತಾರ, ಹೀಗೋ ಹೇಳ್ಬೋದಾ? ಅಥವಾ ಹೀಗೋಸ್ ಹೇಳಬೇಕಾ? ಹೌದು ತಾನೇ? ಅಲ್ಲೆಲ್ಲ ವ್ಯಾಕರಣ ನಿಯಮ ಪಾಲನೆ ಮಾಡ್ತೀವಿ ನಾವು. ಆದರೆ ನಮ್ಮದೇ ಭಾಷೆಯಲ್ಲಿ ಮಾತ್ರ ಅಸಡ್ಡಾಳತನದಲ್ಲಿ ಎರ್ರಾಬಿರ್ರ ಉಚ್ಚಾರ ಮಾಡ್ತೇವೆ. ಭಾಷೆ ಎನ್ನುವುದು ಸರಸ್ವತಿಯ ಅವಯವ. ಭಾಷೆಯನ್ನು ತಪ್ಪಾಗಿ ನಾವು ಉಚ್ಚರಿಸಿದರೆ, ಶಬ್ದವನ್ನು ತಪ್ಪಾಗಿ ಉಚ್ಚರಿಸಿದರೆ ಸರಸ್ವತಿಯ ದೇಹದ ಅವಯವಗಳನ್ನು ಪರಚಿದ ಪಾಪ ನಮಗೆ ಬರ್ತದೆ. ಆದ್ದರಿಂದ ಶುದ್ಧವಾಗಿ ಮಾತನಾಡಬೇಕು, ಅದಕ್ಕೆ ವ್ಯಾಕರಣ ಬೇಕು. ಅದನ್ನು ತಿಳಿಸಿಕೊಡುವ ಶಾಸ್ತ್ರ ಅದು. ಆದ್ದರಿಂದ ಶಿಕ್ಷಾ, ಕಲ್ಪ, ವ್ಯಾಕರಣ. ಮತ್ತು ನಿರುಕ್ತ ಅಂತ ಒಂದುಂಟು. ನಿರುಕ್ತ ಅಂದರೆ ಪ್ರತಿಯೊಂದು ಶಬ್ದದ ನಿಷ್ಪತ್ತಿ, ಅದು ಎಟಿಮಾಲಜಿ ಅಂತ ಹೇಳ್ತೇವಲ್ಲ ಇಂಗ್ಲೀಷ್ ಒಳಗೆ. ಹಾಗೆ ನಾನೀಗ ನಿನ್ನೆ ದಿವಸ ಹೇಳಿದ್ನಲ್ಲ, ತರು ಅಂತ ಯಾಕೆ ಹೇಳ್ತಾರೆ, ಪಾದಪ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರ ಎಟಿಮಾಲಜಿ ಅದು ಹೇಳುತ್ತೆ. ಆ ಎಟಿಮಾಲಜಿ ಗೊತ್ತಾದಾಗ ನಮಗೆ ಆಗುವ ಸಂತೋಷವೇ ಬೇರೆ. ಅದು ಗೊತ್ತಿಲ್ಲದೆ ಇದ್ದರೆ ಏನೂ ಅನಿಸಲ್ಲ, ಸುಮ್ಮನೆ ನಾಲಿಗೆ ಇದೆ, ಅದು ಉಚ್ಚಾರ ಮಾಡುತ್ತೆ, ಅಷ್ಟೇ, ಮುಗಿದೋಯ್ತು. ಹಾಗಾಗಿ ಆ ಶಬ್ದದ ನಿಷ್ಪತ್ತಿ, ಅದು ಅದರ ಮೂಲ ಏನು, ಅದರ ಮೂಲದ ಅರ್ಥ ಏನು ಅಂತ ನಾವು ತಿಳ್ಕೊಂಡಾಗ ಅದು ತುಂಬ ಸಂತೋಷವನ್ನು ಕೊಡ್ತದೆ. ಪರ್ಣ ಅಂತ ಒಂದು ಶಬ್ದ ಉಂಟು ಸಂಸ್ಕೃತದಲ್ಲಿ. ಪರ್ಣ ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ? ಎಲೆ ಅಂತ ಕನ್ನಡದ ಅರ್ಥ. ಕನ್ನಡದಲ್ಲಿ ಎಲೆ ಅಷ್ಟೇ. ಸಂಸ್ಕೃತದಲ್ಲಿ ಪರ್ಣ ಅಂತ ಹೇಳೋದಕ್ಕೆ ಯಾಕೆ ಹೇಳಬೇಕು ಅಂದರೆ ಅದು ಪದ್ಧತಿ, ಬೀಳುವುದು ಅದರ ಸ್ವಭಾವ. ಯಾವಾಗಲೂ ಅಷ್ಟೇ, ಯಾವುದು ಬೀಳುತ್ತದೆಯೋ ಅದು ಪರ್ಣ. ಪರ್ಣಂ ವನಸ್ಪತೆ ರಿವ, ಎಂದೇ ಇರಲಿ ಒಂದು ದಿವಸ ಇಟ್ ಹ್ಯಾಸ್ ಟು ಏನು ಕೆಳಗೆ ಬೀಳಲೇಬೇಕು. ಅದರಿಂದ ಅದರ ಸ್ವಭಾವ ಏನು ಕೇಳಿದರೆ ಅದು ಪರ್ಣ, ಪತತಿ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಕ್ರಿಯೆಯ ಉದ್ದೇಶವನ್ನು ಇಟ್ಟುಕೊಂಡು ಅದಕ್ಕೊಂದು ಶಬ್ದವನ್ನು ಹೇಳ್ತಿದ್ರು ಹಿಂದೆ. ಅದರ ಅಂತಿಮವಾದಂಥ ಗೋಲ್ ಏನುಂಟು ಅದನ್ನು ನೋಡಬೇಕು ಅಂತ, ಪತತಿ ಹೀಗೆ ಅಂತ. ಆದ್ದರಿಂದ ಅದರ ಹೆಸರು ಪರ್ಣ ಅಂತ ಸಂಸ್ಕೃತದಲ್ಲಿ. ಪಾದಪ, ಪಾದಗಳಿಂದ ಪಿಬತಿ, ನಿನ್ನೆ ಹೇಳಿದ್ದೇನಲ್ಲ ಹೀಗೆ.
ಹಾಗೆ ಪ್ರತಿಯೊಂದು ಶಬ್ದಕ್ಕೂ ಸಹ ಆ ಎಟಿಮಾಲಜಿಯ ನೆಲೆಯಲ್ಲಿ ವಿವರಿಸಿ ಹೇಳುವಂತಹದ್ದು ನಿರುಕ್ತ ಅಂತ. ಅದು ಬೇಕು ಭಾಷೆಗೆ. ಅದು ಒಂದಿದ್ದರೆ ಇಡೀ ಭಾಷೆಯಲ್ಲಿ ಪ್ರತಿಯೊಂದು ಶಬ್ದವನ್ನು ಹೇಳಬೇಕಿದ್ರು ಸಹ ಅದು ಧಾತುವಿನ ಮೂಲದಿಂದ ಬರ್ತದೆ. ಆಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಇನ್ನು ಛಂದ. ಛಂದಸ್ ಅಂತ ಗೊತ್ತೇ ನಮಗೆ, ಮೀಟರ್ ಅಂತ ಹೇಳ್ತೇವಲ್ಲ, ಇದು ಕನ್ನಡದಲ್ಲೂ ಹಾಗೆ ಬೇರೆ ಬೇರೆ ಛಂದಸ್ಸುಗಳಿವೆ. ಸಂಸ್ಕೃತದಲ್ಲಂತೂ ತುಂಬ, ಅದಕ್ಕೊಂದು ಸಪ್ರೇಟ್ ಶಾಸ್ತ್ರ, ಛಂದಶಾಸ್ತ್ರ ಅಂತಲೇ ಬೇರೆ ಉಂಟು. ಅಂದರೆ ಶ್ಲೋಕಗಳನ್ನು ನಾವು ಅದನ್ನು ಹೇಳಬೇಕಿದ್ರೆ ಯಾವುದೋ ಒಂದು ನಿರ್ದಿಷ್ಟವಾದ ಛಂದಸ್ಸಿನಲ್ಲಿ ಹೇಳಬೇಕು. ಛಂದಸ್ಸು ಯಾಕೆ ಬೇಕು ಅಂತ ಕೇಳಿದರೆ, ಯಾವುದು ಪದ್ಯಮಯವಾಗಿ ಇರುತ್ತೋ ಅದನ್ನು ನೆನಪು ಇರಿಸಿಕೊಳ್ಳುವುದು ಸುಲಭ. ಯಾವುದು ಗದ್ಯಮಯವಾಗಿರುತ್ತೋ ಅದನ್ನು ನೆನಪಿನಲ್ಲಿ ಇರಿಸಿಕೊಳ್ಳೋದು ಕಷ್ಟ. ಆದ್ದರಿಂದ ಈ ಛಂದಶಾಸ್ತ್ರ ನಮಗೆ ಒಂದು ವಿಷಯವನ್ನು ಧಾರಣೆ ಮಾಡೋದಕ್ಕೆ ಅದು ತುಂಬ ಅನುಕೂಲವನ್ನು ಮಾಡಿಕೊಡ್ತದೆ. ಮತ್ತಷ್ಟೇ ಅಲ್ಲ, ಛಂದಶಾಸ್ತ್ರವನ್ನು ನೀವು ಲಯಬದ್ಧವಾಗಿ ಗಾನ ಮೂಲಕವಾಗಿ ಆ ಪದ್ಯಗಳನ್ನು ಹಾಡಿಕೊಳ್ಬೋದು. ಗದ್ಯವನ್ನು ಹಾಡಿಕೊಳ್ಳೋಕೆ ಆಗತ್ತೆ, ಆದರೆ ಪದ್ಯಮಯವಾಗಿ ಹಾಡಿದಾಗ ಇರುವ ಒಂದು ಸೌಂದರ್ಯ ಅಲ್ಲಿ ಬರುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಛಂದಸ್ಸು, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಕೊನೆಯದಾಗಿ ಜ್ಯೋತಿಷ್ಯ. ಸೂರ್ಯ ಚಂದ್ರರ ಚಲನೆಯನ್ನು ಇರಿಸಿಕೊಂಡು ಕಾಲವನ್ನು ನಿರ್ಧಾರ ಮಾಡುವಂಥದ್ದು. ಕಾಲಕ್ಕೆ ಮೂಲ ಪುರುಷರು ಇಬ್ಬರು, ಸೂರ್ಯ ಮತ್ತು ಚಂದ್ರ. ಅವರಿಬ್ಬರನ್ನಿಟ್ಕೊಂಡೇ ಜ್ಯೋತಿಷ್ಯ ಶಾಸ್ತ್ರ ಹೊರಟಿದೆ. ಸೂರ್ಯನ ಚಲನೆ, ಚಂದ್ರನ ಚಲನೆ. ಆ ಚಲನೆಯ ಹಿನ್ನೆಲೆಯಲ್ಲಿ ಗ್ರಹ ನಕ್ಷತ್ರಗಳ ಸಂಚಾರಗಳನ್ನು ಸಹ ಪತ್ತೆ ಹಚ್ಚೋದಕ್ಕೆ ಆಗತ್ತೆ. ಹಾಗಾಗಿ ನೋಡಿ, ನೀವು ಕಾಲದ ನಿರ್ಧಾರ ಅಲ್ಲೇನೆ. ಸೂರ್ಯ ನೆತ್ತಿಯ ನೇರಕ್ಕೆ ಬಂದ ಅಂದರೆ ಮಧ್ಯಾಹ್ನ, ಪೂರ್ವ ದಿಕ್ಕಿನಲ್ಲಿದ್ದಾನೆ ಅಂದರೆ ಬೆಳಗು, ಪಶ್ಚಿಮ ದಿಕ್ಕಿಗೆ ಬಂದ ಅಂದರೆ ಸಂಜೆ. ಅಲ್ಲಿ ಏನು ಹೇಳ್ದಂಗಾಯಿತು? ಕಾಲವನ್ನು ನಿರ್ಧರಿಸುವವರು ಯಾರು? ಅವರು. ಅವರಿದ್ದರೆ ನಮಗೆ ಕಾಲ, ಅವರಿಲ್ಲ ಅಂದರೆ ಕಾಲವೇ ಇಲ್ಲ. ಅಷ್ಟೇ ಅಲ್ಲ, ಚಂದ್ರನೂ ಹಾಗೇನೆ. ಅವನು ಹುಣ್ಣಿಮೆ ದಿವಸ ಆದರೆ ಪೂರ್ಣ ಚಂದ್ರ ರೂಪದಲ್ಲಿದ್ದಾನೆ ಅಂದರೆ ಪೂರ್ಣಿಮೆ ಅಂತ ತೀರ್ಮಾನ ಮಾಡ್ಬೋದು. ಇವತ್ತು ನೋಡಿ, ಆ ಬಿಂಬದಲ್ಲಿ ಒಂದು ಚೂರೂ ಸಹ ಕಡಿಮೆ ಇರೋದಿಲ್ಲ ಭಾಗ. ಒಂದೇ ಕಲೆ ಇತ್ತು ಅಂತಾದರೆ ಅದು ಅಮಾವಾಸ್ಯೆ, ಕಣ್ಣಿಗೆ ಕಾಣುವುದಿಲ್ಲ. ಎರಡು ಕಲೆ ಇದೆ ಅಂದರೆ ಅದು ಶುಕ್ಲ ಪಕ್ಷದ ಪ್ರತಿಪದಿ. ಎಷ್ಟೆಲ್ಲ ವಿಚಾರ ಮಾಡಿದ್ದಾರೆ ನೋಡಿ. ಹೀಗೆ ಸೂರ್ಯಚಂದ್ರರನ್ನು ಇರಿಸಿಕೊಂಡು ಹೇಳುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಇವು 6 ವೇದದ ಅಂಗಗಳು. ಇಷ್ಟಕ್ಕೆ ಮುಗಿದಿಲ್ಲ, ಮತ್ತೆ ಇತಿಹಾಸ ಉಂಟು, ಪುರಾಣ. ನಿನ್ನೆ ಹೇಳಿದ್ದೇನೆ ನಾನು, ಪುರಾಣ ಏನು ಮಾಡುತ್ತೆ? ವೇದಗಳಲ್ಲಿ ಬಂದಿದ್ದನ್ನು ಕಥೆಯ ರೂಪದಲ್ಲಿ ನಮಗೆ ತಿಳಿಸಿಕೊಡತ್ತೆ. ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ವೇದದ ಅರ್ಥವನ್ನು ಹೇಳೋದಕ್ಕೆ ವಿಸ್ತೃತವಾದಂಥ ಕಥಾರೂಪದ ಕಾಮೆಂಟ್ರಿ, ಅದು ಪುರಾಣ. ಅಲ್ಲಿರುವ ಎಲ್ಲವೂ ನಮಗೆ ಪ್ರಸ್ತುತ ಆಗಬೇಕು ಅಂತಿಲ್ಲ, ಆದರೆ ಪ್ರಸ್ತುತವಾದ ವಿಷಯವನ್ನು ಅದು ಹೇಳತ್ತೆ, ಅಷ್ಟೊಂದು ಸತ್ಯ. ಅದಕ್ಕೆ ಮೂಲ ಪುರಾಣ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಇತಿಹಾಸ ಮತ್ತು ಪುರಾಣಗಳನ್ನು ಇಟ್ಟುಕೊಂಡು ವೇದಕ್ಕೆ ಅರ್ಥವನ್ನು ನಾವು ಹುಡುಕಿ ತಿಳಿದುಕೊಳ್ಳಬೇಕು, ವಿವರಿಸಬೇಕು. ಇನ್ನು ಪುರಾಣ ಆಯಿತು. ಇತಿಹಾಸ ಅಂದರೆ ಏನು? ಇತಿ, ಲೈಕ್ ದಿಸ್, ಹೀಗೆ, ಆಸ ಇತ್ತು. ಯಾವುದು ಹೀಗಿತ್ತು ಅಂತ ಹೇಳುತ್ತೋ ಅದು ಇತಿಹಾಸ. ನಾವು ತಿರುಚಿ ಕಟ್ಟೆಲ್ಲ ಮಾಡಿ, ಕಟ್ ಆ್ಯಂಡ್ ಪೇಸ್ಟ್ ಎಲ್ಲ ಮಾಡೋದಲ್ಲ 65 ವರ್ಷ, ಅದು ನಮ್ಮ ಇತಿಹಾಸ ಅಲ್ಲ. ಯಾವನೋ ಬಂದ, ಕೊಳ್ಳೆ ಹೊಡೆದ, ಅವರು ಡೈನಸ್ಟಿನಂತೆ ಗ್ರಹಚಾರ. ನಮ್ಮ ದೇಶದಲ್ಲಿ ಇದ್ದಂಥವರು ಡೈನಸ್ಟಿ ಅಲ್ಲ, ಅವರು ಡೈನಸ್ಟಿ. ಗೊತ್ತಾಗ್ತದೆ ಅಂತ ಅಂದ್ಕೊಂಡೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ. ಯಾಕೆ? ಅವರಿಗೆ ಪ್ರೀತಿ ಆಗಬೇಕು ಅಂತ.
ಯಾಕೆ ಪ್ರೀತಿ ಆಗಬೇಕು? ನಾವು ಇಲ್ಲಿ ಸೂರ್ಯಚಂದ್ರರಿರುವವರೆಗೆ ಆಳಬೇಕು, ಅದಕ್ಕೆ ಅವರ ಓಟು ಬೇಕು. ಹಾಗಾಗಿ ಅವರಿಗೆ ತೃಪ್ತಿ ಆಗುವ ಹಾಗೆ ಮಾಡು. ಮೊದಲಿಂದನೂ ಹಾಗೆ ಅವನೊಬ್ಬ ಇದ್ನಲ್ಲ, ಖಾಲಿ ಚಕ್ಕಿಗೆ ಸೈನ್ ಹಾಕ್ಕೊಡೋನು, ಇಷ್ಟೇ ಸಾಕು ಅಂತ ಕಾಣುತ್ತೆ. ಹಾಗಾಗಿ ಏನಾಯಿತು ಕೇಳಿದರೆ, ಪೂರ್ತಿ ಇದ್ದಿದ್ದನ್ನು ಮುಚ್ಚು, ಇಲ್ಲದೇ ಇರೋದನ್ನು ಹೇಳು. ಹಾಗಾಗಿ ನಾವು ನೀವೆಲ್ಲ ಇಲ್ಲದೇ ಇರೋದನ್ನು ಓದ್ಕೊಂಡೇ ಬಂದವರು, ಬೇಜಾರ ಮಾಡ್ಕೊಳ್ಬೇಡಿ. ಎಲ್ಲೋ ಕೆಲವು ಜನ ಎಚ್ಚೆತ್ಕೊಂಡು ಇದ್ರ ಮೂಲ ಏನು ಅಂತ ಹುಡುಕಿಕೊಂಡು ತಿಳ್ಕೊಂಡಿದ್ದಾರೆ. ಭಾಳಷ್ಟು ಜನ ಇನ್ನೂ ಸಹ ಅದಕ್ಕೇ ಗಂಟು ಬಿದ್ದುಕೊಂಡು ತಲೆ ಹಾಕ್ತಾ ಇದ್ದಾರೆ ಇನ್ನೂ ಸಹ. ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲಿಗೆ ಎಷ್ಟಾಯಿತು? ಋಕ್, ಯಜು, ಸಾಮ, ಅಥರ್ವ, ಶಿಕ್ಷ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ 4, 10, ಆಮೇಲೆ 12. ಈ 12 ರಾಶಿ ಅವಯವಗಳಿಂದ ಕೂಡಿದಂತಹ ವೇದಕ್ಕೆ ಸಕಲಾಗಮ ಅಂತ ಹೆಸರು. ಯಾಕೆ ಅದನ್ನು ಆಗಮ ಅಂತ ಕರೀತಾರೆ ಅಂದರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಸಮಂತಾತ್ ಗಮಯಂತೀತಿ ಆಗಮ. ಇಂತಹ ವೇದಕ್ಕೆ ಆಗಮ ಅಂತ ಯಾಕೆ ಹೆಸರು ಅಂದರೆ ಅದು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಯುರೇಟ್, ಪರಿಪೂರ್ಣವಾದಂಥ ಜ್ಞಾನವನ್ನು ಕೊಡುತ್ತೆ. ಆದ್ದರಿಂದ ಅದಕ್ಕೆ ಆಗಮ ಅಂತ ಹೆಸರು. ಇವತ್ತಿಗೂ ಸಹ ನಮ್ಮಲ್ಲಿ ಅಲ್ಟಿಮೇಟ್ ಪ್ರಮಾಣ ಯಾವುದು ಅಂದರೆ ವೇದ. ನಮ್ಮ ಎಲ್ಲ ಸಾಹಿತ್ಯಕ್ಕೆ ಮೂಲ ವೇದ. ಅಲ್ಲಿಂದನೇ ನಮ್ಮ ಸಾಹಿತ್ಯ ಹೊರಟು ಬರೋದು. ಸಮಸ್ಯೆಗೆ ಪರಿಹಾರವೂ ಸಹ ಅಲ್ಲೇ ಸಿಗೋದು. ಯಾಕೆಂದರೆ ಅಲ್ಲಿಂದ ಹೊರಟು ಬಂದದ್ದಾದ್ದರಿಂದ ನಾವು ಅಲ್ಲಿಯೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಹಾಗಾಗಿ ಅದನ್ನು ಹೇಳುತ್ತೆ ನೋಡಿ, ಆಗಮ ಸಕಲ ಪದಾರ್ಥ ಗೋಚರ ಸವಿಕಲ್ಪ ಪ್ರಮಾಣನಕ ವೇದಾಹ ಇತ್ಯರ್ಥ. ಹಾಗಾಗಿ ಪ್ರತಿಯೊಂದಕ್ಕೂ ಸಹ ಅರ್ಥವನ್ನು ಕೊಡುವ, ಎಲ್ಲದಕ್ಕೂ ನೇರವಾಗಿ ಅರ್ಥ ಹೇಳದೇ ಇರ್ಬೋದು, ಆದರೆ ಅರ್ಥಕ್ಕೆ ಬೇಕಾದಂಥ ಎಲ್ಲೋ ಒಂದು ಸಣ್ಣ ಬೀಜ ಅಲ್ಲಿರುತ್ತೆ. ಅದನ್ನು ಒಡೆದು ನಾವು ಅರ್ಥವನ್ನು ಪಡೆದುಕೊಳ್ಳಬೇಕು. ಅದು ಅದರ ಸ್ಪೆಷಾಲಿಟಿ ವೇದದ್ದು. ಅಂತಹ ಆ ಸಕಲ ಆಗಮಗಳಿಂದ ಅದನ್ನೇ ಹೇಳ್ತಾರೆ, ಸಕಲೈಹಿ ಅನ್ಯೂನ ಅನತಿರಿಕ್ತ ಇತಿಹಾಸ ಪುರಾಣ ಸಹಿತ ಯಾವದಂಗೋಪಾಂಗ ರಹಸ್ಯಾದಿ ಯೋಗಿತ್ವಂ ಸಕಲ ಶಬ್ದಾರ್ಥ. ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಏನಿದೆಯೋ ಅದನ್ನು ಯಥಾವತ್ತಾಗಿ ತಿಳಿಸುವಂತಹದ್ದೇ ಸಕಲ. ನಮ್ಮಲ್ಲಿ ನಮ್ಮ ಈ ಭಾರತೀಯ ಪರಂಪರೆಯ ಜ್ಞಾನ ರಾಶಿಯಲ್ಲಿ ಯಾವತ್ತೂ ಹಾಗೆ ಇಲ್ಲದೇ ಇದ್ದದ್ದನ್ನು ಹೇಳೋದಿಲ್ಲ, ಇದ್ದಿದ್ದನ್ನು ಹೇಳೋದನ್ನು ಬಿಡೋದಿಲ್ಲ. ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಮೂಲ ವಿಷಯ ಹೀಗುಂಟು, ಬೇಕೋ ತಗೋ, ಬ್ಯಾಡ್ದಿದ್ರೆ ಬಿಡು ಅಷ್ಟೇ. ಇನ್ನೊಬ್ಬರ ಮೂಗಿನ ನೇರಕ್ಕೆ ಹೇಳೋದು ಅಲ್ಲ. ಇತ್ತೀಚೆಗೆ ಅದು ಹೇಳೋರು ಇದ್ದಾರೆ ಬೇಕಷ್ಟು ಜನ. ಅದರ ಮೂಲ ಏನುಂಟು ಆಗು, ಈ ಮೂಲ ಹೀಗುಂಟು, ಇಷ್ಟರ ಮೇಲೆ ನಿರ್ಧಾರ ನಿನಗೆ ಬಿಟ್ಟಿದ್ದು. ನಮ್ಮಲ್ಲಿ ತುಂಬ ಜನ ಕೇಳ್ತಾರೆ, ಸರ್ ಹೇಗೆ ಮಾಡಬೇಕು ಸರ್, ಹೀಗೆ ಮಾಡಬೇಕು, ಹೀಗಿದೆಯಪ್ಪ. ಅಯ್ಯೋ ನಮ್ಮ ಹತ್ರ ಎಲ್ಲ ಎಲ್ಲ ಆಗುತ್ತೆ, ಮತ್ತು ಯಾಕೆ ಕೇಳಿದೆ? ನಮ್ಮಲ್ಲಿ ಹಾಗೇನೆ, ಯಾರೋ ಒಬ್ಬರು ಸಿಕ್ಕಿದ್ರೆ ಕೇಳೇ ಬಿಡೋದು. ಯಾಕೆ? ಹೇಗೂ ಸಿಕ್ಕಿದಾರಲ್ಲ, ಮಾತಾಡಿಸ್ಬೋಣ ಅಂತ. ಅವರು ಹೇಳಿದ್ರು ಹೀಗಿದೆಯಪ್ಪ ಅಂತ. ನನ್ನ ಹತ್ರ ಒಬ್ಬರು ಕೇಳಿದರು, ಯಾರೋ ಪಾಪ ಅವ್ರ ಕಡೆಯವ್ರು ಗತಿಸಿಬಿಟ್ಟಿದ್ದಾರೆ ಸರ್, ತಿಂಗಳವನು ಮಾಡಬೇಕಾ ಅವರಿಗೆ? ಮಾಡಲೇಬೇಕು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ 12 ಜೊತೆಗೆ ಸಂಕ್ರಾಂತಿ ಮೇಲೆ ವೇರಿಯೇಷನ್ ಆಗುತ್ತೆ, 16 ಆಗ್ಬೋದು, 17 ಆಗ್ಬೋದು, ಅದನ್ನು ಮಾಡಬೇಕು. ಸರಿಯಾಗಿ ಬಲ್ಲವ್ರನ್ನ ಕೇಳಿ ತಿಳ್ಕೊಂಡು ಮಾಡು. ಸರ್ ಆಫೀಸಿಗೆ ಹೋಗ್ಬೇಕು ಸರ್, ಮಾಡೋಕ್ಕೆ ಹೆಂಗಾಗುತ್ತೆ ಸರ್? ಮತ್ತು ಯಾಕೆ ಕೇಳಿದೆ? ಕೇಳಲೇಬಾರ್ದಲ್ವಾ? ಮೊದಲೇ ಆಗೋದಿಲ್ಲ ಅಂತ ಯಾವುದು ತೀರ್ಮಾನಿತವಾಗಿರುತ್ತೋ ಅದಕ್ಕೆ ಮತ್ತು ನಿಮಗೆ ಶಾಸ್ತ್ರ ಯಾಕ್ರಿ? ನಿಮಗೆ ನನಗೆ ಊಟ ಮಾಡಿದರೆ ಆಗೋದಿಲ್ಲಪ್ಪ, ಸುಮ್ಮನೆ ಕೇಳೋದು, ಊಟ ಮಾಡಲ ಬಿಡ್ಲ? ಗೊತ್ತು ಮಾಡಿದ ತಕ್ಷಣ ಹೋಗಬೇಕು ಅಂತ ಆಚೆ ಹಾಕೋದಕ್ಕೆ, ಆದರೂ ಸಹ ಊಟ ಮಾಡಲ? ಯಾರ ಹತ್ರ ಕೇಳೋದು? ಅನ್ನದ ಹತ್ರ ಕೇಳಬೇಕಾ? ಅಮ್ಮನ ಹತ್ರ ಕೇಳಬೇಕು? ಯಾರ ಹತ್ರ ಕೇಳಬೇಕು? ಆಮೇಲೆ ಊಟ ಮಾಡು ಅಂದರೆ ಇಲ್ಲ ನನಗೆ ಆಗೋದಿಲ್ಲ, ಆಚೆ ಹೋಗ್ತದೆ, ವಾಮಿಟ್ ಆಗಿಬಿಡುತ್ತೆ. ಮತ್ತು ಯಾಕೆ ಕೇಳಿದೆ? ಮತ್ತೆ
ಹೀಗೆ ನಮ್ಮ ಎದುರುಗಡೆಯವರಿಗೆ ಗೊತ್ತಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ಅಂತಲೇ ಪ್ರಶ್ನೆ ಮಾಡೋರಿರ್ತಾರೆ ಪಾಪ. ಅವ್ರಿಗೆ ಬೇಕೋ ಬೇಡೋ ಅನ್ನೋದು ಸೆಕೆಂಡ್ರಿ. ಅದಕ್ಕೋಸ್ಕರ ನಮ್ಮಲ್ಲಿ ಹೆಚ್ಚಿಗೆನೂ ಇಲ್ಲ, ಕಡಿಮೆನೂ ಇಲ್ಲ. ಹಾಗಾಗಿ ಯಾವುದು ಅಂಗೋಪಾಂಗ ರಹಸ್ಯಾದಿಯೋಗಿತ್ತಂ, ಎಷ್ಟು ಬೇಕೋ ಅಷ್ಟು ಕರಾರುವಾಕ್ಕಾಗಿ, ಇನ್ನೊಬ್ಬರ ತೃಪ್ತಿಗಾಗಿ ಹೇಳೋದಲ್ಲ ಅಷ್ಟೇ. ಅಫ್ಕೋರ್ಸ್ ಈ ಸ್ಟೇಟ್ಮೆಂಟ್ ತುಂಬ ಕಠೋರ ಅಂತ ಅನಿಸುತ್ತೆ, ಆದರೆ ಅದು ಸತ್ಯ, ಹಾಗೇ ಇರಬೇಕು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಸಕಲ ಆಗಮಗಳಿಂದ ಸಂಸ್ತುತ, ಸ್ತುತಿಸಲ್ಪಟ್ಟವಳು ಜಗನ್ಮಾತೆಯನ್ನು ಸ್ತುತಿಸಿದ ಮೊದಲ ಭಾಗ ವೇದ, ಆಮೇಲೆ ಬೇರೆ ಬೇರೆ ಸ್ತೋತ್ರ ಸಾಹಿತ್ಯಗಳು ಇತ್ಯಾದಿಗಳೆಲ್ಲ. ಹಾಗಾಗಿ ನಾನು ಕೆಲವು ಸಲ ಹೇಳ್ತೇನೆ, ಬಂದುಬಿಟ್ಟು ನೋಡಿ ಸರ್ ನಾನು ಈ ಸ್ತೋತ್ರ ಬರೆದಿದ್ದೇನೆ ಹೀಗೆ ಅಂತ. ಹೇಗಿದೆ? ತುಂಬ ಚೆನ್ನಾಗಿದೆ. ಯಾರು ಬರೆದಿಲ್ಲ ಸರ್, ಇದೇ ಮೊದಲು. ಪಾಪ ಅಂತ ಅನಿಸುತ್ತೆ. ನಾವು ಹುಟ್ಟೋಕ್ಕಿಂತ ಮೊದಲೇ ಅಪೌರುಷೇಯವಾದಂಥ ವೇದವಾಣಿ ಆಕೆಯನ್ನು ಸ್ತುತಿ ಮಾಡಿಬಿಟ್ಟಿದೆ ಸಾಕಷ್ಟು ಅಂತ. ಅದಕ್ಕೆ ಯಾರೂ ಬರೆದಿಲ್ಲ ಸರ್, ನಾನೇ ಮೊದಲು, ನೀನು ಮೊದಲು, ನೆಕ್ಸ್ಟ್ ಬರೆಯೋನಿಗಿಂತ ಮೊದಲು ಅಷ್ಟೇ ಅಲ್ವಾ? ಆದ್ದರಿಂದ ಇಂತಹ ವೇದವಾಣಿ ಜಗನ್ಮಾತೆಯನ್ನು ಸ್ತುತಿ ಮಾಡಿದೆ, ಅದರಿಂದ ಸ್ತುತಿಸಲ್ಪಟ್ಟವಳಾದ್ದರಿಂದ ಸಕಲ ಆಗಮ ಸಂಸ್ತುತ. ಸ್ತುತಿ ಅಂದರೆ ಏನು? ಸ್ತುತಿ ಅಂದರೆ ಹೊಗಳೋದು. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ತುತಿ ಅಂದರೆ ಹೊಗಳೋದು. ಹೊಗಳೋದು ಅಂದರೆ ಏನು? ಅಲ್ಲಿ ಇಲ್ಲದೆ ಇರೋದನ್ನು ಆರೋಪ ಮಾಡಬೇಕು. ಈಗ ಉದಾಹರಣೆಗೆ ಒಬ್ಬ ಶಾಲೆಯಲ್ಲಿ ಒಬ್ಬ ಕ್ಲಾಸ್ 4 ಎಂಪ್ಲಾಯ್ ಇದ್ದಾನಪ್ಪ, ಜವಾನ. ಏನೋ ಕೆಲಸ ಆಗಬೇಕು, ನಾವು ಅವನಿಗೆ ಸ್ವಲ್ಪ ಹೊಗಳಿಕೆಯನ್ನು ಹಾಕ್ತೇವೆ. ಇವತ್ತಿನ ಭಾಷೆಯಲ್ಲಿ ಬೇರೆ ಬೇರೆ ಶಬ್ದ ಉಂಟು ಅದಕ್ಕೆ, ಅದು ಹೇಳೋದು ಬೇಡ, ಬಿಟ್ಟುಬಿಡೋಣ. ಏನಪ್ಪ ನೋಡಪ್ಪ, ಈ ಶಾಲೆಯಲ್ಲಿ ನಿಜವಾಗಿ ಹೇಳಬೇಕು ಅಂದರೆ ಪ್ರಿನ್ಸಿಪಾಲ್ರು ಲೆಕ್ಕಕ್ಕಿಲ್ಲ, ನೀನಾದ ಮೇಲೆ ಅವರು. ಯಾಕೆ ಹೇಳಬೇಕು? ನಮಗೇನೋ ಸ್ವಾರ್ಥ ಇರುತ್ತೆ, ಅದಕ್ಕೋಸ್ಕರ ಅವನ್ನು ಹೊಗಳುತ್ತೇವೆ ಅಲ್ವಾ? ಅಂದರೆ ನಿಜವಾಗಿಯೂ ಆ ಸಾಮರ್ಥ್ಯ, ಎಬಿಲಿಟಿ ಅವನಿಗೆ ಉಂಟೋ? ಇಲ್ಲ. ಆದರೆ ನಮ್ಮ ಕೆಲಸಕ್ಕೋಸ್ಕರ ಏನು ಮಾಡ್ತೇವೆ? ಇಲ್ಲದೇ ಇರೋ ಸಾಮರ್ಥ್ಯ ಅವನಲ್ಲಿ ಇದೆ ಅಂಥೇಳಿ ಅವನಿಗೆ ಸ್ವಲ್ಪ ಗಾಳಿ ಹಾಕಿ ಅಲ್ವಾ ಸ್ತುತಿಸ್ತೇವೆ ಅವನನ್ನು. ಅಂದರೆ ಸ್ತೋತ್ರ, ಸ್ತುತಿ, ಸ್ತವ ಅನ್ನೋದಕ್ಕೆ ಅರ್ಥ ಹೊಗಳೋದು ಅಂತ ಅರ್ಥ. ನಮ್ಮನ್ನು ಹೇಳ್ತಾನೆ, ಸ್ವಲ್ಪ ಹೊಗಳ್ರಿ ಕೆಲಸ ಆಗುತ್ತೆ. ಇಂದ್ರ, ಚಂದ್ರ, ದೇವೇಂದ್ರ ಅಂತೆಲ್ಲ ಹೇಳಿದ್ರೆ ಕೆಲಸ ಆಗುತ್ತೆ. ಹೀಗೆ ಹೇಳಿದ ತಕ್ಷಣ ನಮಗೇನು ಸಂಶಯ ಬರುತ್ತೆ? ಹೊಗಳಬೇಕಿದ್ರೆ ಇಲ್ಲಿ 2 ತೊಡಕು ಬರುತ್ತೆ. ಆ ವಸ್ತುವಿನಲ್ಲಿ ಗುಣ ಇರಬೇಕು, ಏನಾದರೂ ಒಂದು. ಜಗನ್ಮಾತೆ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅಂತ ಹೇಳ್ತಾ ಬಂದಿದ್ದೀರಿ, ಅವಳಲ್ಲಿ ಗುಣವೇ ಇಲ್ಲ ಅಂತ ಹೇಳಿದ್ದೀರಿ, ಮತ್ತು ಅವಳನ್ನು ವೇದ ಹೊಗಳೋದಾದರೂ ಹೇಗೆ? ಇದೊಂದು ಪ್ರಶ್ನೆ, ಹೌದು ತಾನೇ? ಇನ್ನು ಎರಡನೇದು, ಅವಳಲ್ಲಿ ಆಕೆಯೇ ಮತ್ತು ನಾನು ಲಕ್ಷ್ಯಾರ್ಥದಲ್ಲಿ ಚೈತನ್ಯದ ನೆಲೆಯಲ್ಲಿ ಒಂದೇ. ಅವಳು ಹೊಗಳುವವನು ಬೇರೆ, ಹೊಗಳಿಸಿಕೊಳ್ಳಲ್ಪಡುವುದು ಬೇರೆ. ಹಾಗಾಗಿ ಈ ಸ್ತೋತ್ರ ಯಾವಾಗಲೂ ದ್ವೈತಾವಸ್ಥೆಯಲ್ಲಿ ಮಾತ್ರ ಆಗುತ್ತೆ ಅಷ್ಟೇ ಹೊರತು ಸಹ ಅದ್ವೈತ ಭಾವದಲ್ಲಿ ಸ್ತೋತ್ರವೇ ಇಲ್ಲ. ಆಗುತ್ತಾ? ನಾನು ನನ್ನನ್ನು ಸ್ತುತಿಸಿಕೊಂಡೆ, ಬೆಂಕಿಯನ್ನು ಸುಟ್ಟುಕೊಂಡಿತು, ನೀರು ತನಗೆ ತಾನೇ ಚಳಿಯನ್ನು ಅನುಭವಿಸಿತು, ಹೇಳ್ಬೋದಲ್ವ? ಇದನ್ನು ಚೆನ್ನಾಗಿರುತ್ತಲ್ಲ. ಹೂವು ತನ್ನ ವಾಸನೆಯನ್ನು ತಾನೇ ಮೂಸಿತು. ಇದಕ್ಕೆಲ್ಲ ಏನಾದ್ರು ಅರ್ಥ ಉಂಟಾ? ಇಲ್ಲ ಅಲ್ವಾ? ಹಾಗಾಗಿ ಅದ್ವೈತದ ನೆಲೆಯಲ್ಲಿ ಏನಾಗೋದಿಲ್ಲ, ಈ ಸ್ತೋತ್ರ ಅನ್ನುವುದೇ ಘಟಿಸುವುದಿಲ್ಲ, ಸಂಭವಿಸುವುದಿಲ್ಲ ಅಂತ ಅದ್ವೈತಿಗಳ ಮೇಲೆ ಬೇರೆಯವರು ಈ ರೀತಿಯಾಗಿ ಆಕ್ಷೇಪವನ್ನು ಮಾಡ್ತಾರೆ. ಒಂದೇ ವಸ್ತು ಇದ್ದಾಗ ಸ್ತೋತ್ರ ಅನ್ನೋದು ಸಂಭವಿಸುವುದಿಲ್ಲ, ಒಂದು. ಎರಡನೇದು, ಅವಳಲ್ಲಿ ಗುಣವೇ ಇಲ್ಲ ಅಂತ ಆದಮೇಲೆ
ಸ್ತೋತ್ರ ಅಂದರೆ ಗುಣವನ್ನು ಹೇಳುವುದು ಅಲ್ವಾ? ಆಗ ಗುಣ ಇಲ್ಲದೆ ಇರುವ ಗುಣವನ್ನು ನೀವು ಎಲ್ಲಿಂದ ತಂದು ಹೇಳ್ತೀರಿ ಅಂತಂದರೆ ಅದು ಆಗೋದಿಲ್ಲ. ಹಾಗಾಗಿ ಅದ್ವೈತ ನೆಲೆಯಲ್ಲಿ ಸ್ತೋತ್ರ ಅನ್ನೋದು ಸಂಭವಿಸುವುದಿಲ್ಲ ಅಂತ ಬೇರೆಯವರು ಹೇಳ್ತಾರೆ. ನಮಗೆ ಇದನ್ನು ಯಾರೋ ಕೇಳಿದ ತಕ್ಷಣ ನಮ್ಮ ತಲೆ ಒಳಗಡೆಗೆ ಶುರುವಾಗುತ್ತೆ ಇರುವೆ ಓಡಾಡೋದಕ್ಕೆ. ಆಮೇಲೆ ಉಪನ್ಯಾಸ ಮುಗಿಸ್ಕೊಂಡು ಹೋಗಬೇಕಿದ್ರೆ, ನೋಡಿ ಸಾರ್ ಹೇಳಿದ್ರು ಸ್ತೋತ್ರ ಆಗೋದೇ ಇಲ್ವಂತ ಅಂತ. ನಿಜವಾಗಿ ಹೌದಾ ಸಾರ್? ಅವ್ರಿಗೆ ಬೇಕು ಅಂತಲ್ಲ, ನನಗೆ ಗೊತ್ತಿದೆಯೋ ಇಲ್ಲೋ ಅಂತ. ಈ ಎರಡು ಪ್ರಶ್ನೆಗೂ ನಾನು ಉತ್ತರ ಕೊಡಬೇಕು ಈಗ, ಯಾಕೆಂದರೆ ಮತ್ತೆ ಅಲ್ಲಿ ಕೇಳದೇ ಇರಲಿ ಅಂತ ಅಷ್ಟೇ. ಎಸ್, ಅಫ್ಕೋರ್ಸ್, ಆತ್ಮವಸ್ತು ಪರಮಾತ್ಮನಲ್ಲಿ ಯಾವ ಗುಣಗಳೂ ಇಲ್ಲ. ಅವನು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ನೋ ಡೌಟ್ ಎಟ್ ಆಲ್. ಆದರೆ ಒಬ್ಬ ಉಪಾಸಕ, ಒಬ್ಬ ಭಕ್ತ ಅವನ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಸ್ಥಿತಿಯನ್ನು ತಿಳಿಲಿಕ್ಕೆ ಆಗದೇ ಇರುವಾಗ ಅವನಲ್ಲಿ ಗುಣಗಳನ್ನು ಆರೋಪಿಸಿಕೊಂಡು ಸ್ತೋತ್ರ ಮಾಡ್ತಾನೆ. ಗುಣವನ್ನು ನಾವು ಏನು ಮಾಡ್ತೇವೆ? ಆರೋಪ ಮಾಡ್ತೇವೆ. ಆ ಆರೋಪಿತವಾದದ್ದನ್ನು ನಾವು ಗುಣ ಅಂತ ಕರೆದು ಅವನನ್ನು ಹೊಗಳ್ತೇವೆ. ನೀವು ಮಾಡ್ತೀರಿ ಅದನ್ನು. ಒಂದು ಉದಾಹರಣೆ ಕೊಡ್ತೇನೆ. ಕಲ್ಯಾಣ ಉತ್ಸವ ಮಾಡ್ತೀರಿ, ದೇವಸ್ಥಾನಕ್ಕೆ ಹೋಗಿ ಅಲ್ವಾ? ಯಾಕೆ ಮಾಡ್ತೀರಿ? ಏನು ಅವನಿಗೆ ಮದುವೆ ಆಗಲಿಲ್ವಾ? ಬೇಜಾರು ಮಾಡ್ಕೊಳ್ಬೇಡಿ. ಅದೇ ವೆಂಕಟರಮಣ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡ್ತೀರಲ್ಲ, ಮಾಡಿಸ್ತೀರಲ್ಲ, ಅವನಿಗೆ ಮದುವೆ ಆಗಿದೆಯಾ ಇಲ್ವಾ? ಮತ್ತು ಮದುವೆ ಆದಮೇಲೆ ಮತ್ತು ನೀವೇನು ಹೊಸ್ತಾಗ ಅವನಿಗೆ ಮದುವೆ ಮಾಡಿಸೋದು? ಅದು ಹೋಗಲಿ, ಅದೇ ಹೆಂಡತಿ ಅದೇ ಗಂಡ, ಏನೋ ಮಾಡೋದು ಮಾಡ್ತೀರಿ. ಬೇರೆ ಹುಡುಗಿ ಜೊತೆ ಯಾರು ಮಾಡಿಸ್ಬಾರ್ದಾ? ಮಾಡಿಸ್ಬಾರ್ದು ಅನ್ನೋ ನನ್ನ ಉದ್ದೇಶ ಅಲ್ಲ. ಯಾಕೆ ಅಂದರೆ, ಭಕ್ತನಾದವನು ತನ್ನ ತೃಪ್ತಿಗೋಸ್ಕರ, ತನ್ನ ಸಮಾಧಾನಕ್ಕೋಸ್ಕರ ಭಗವಂತನಲ್ಲಿ ಇಲ್ಲದೇ ಇರುವುದನ್ನು ಏನು ಮಾಡ್ತಾನೆ? ಕಲ್ಪಿಸಿಕೊಳ್ತಾನೆ. ಯಾಕೆ ಕೇಳಿದರೆ, ಭಾವನಾ ಗಮ್ಯ, ಹೌದು ತಾನೆ? ಆದ್ದರಿಂದ ಭಗವಂತನಲ್ಲಿ ಯದ್ಯಪಿ ಯಾವ ಗುಣಗಳೂ ಇಲ್ಲ, ಆದರೂ ಸಹ ನಾವು ಗುಣಗಳನ್ನು ಕಲ್ಪಿಸಿಕೊಂಡು ಸ್ತೋತ್ರ ಮಾಡ್ತೇವೆ. ಹಾಗಾಗಿ ಸ್ತೋತ್ರದಲ್ಲಿ ಎರಡು ರೀತಿಯ ಸ್ತೋತ್ರ ಇರುತ್ತದೆ. ಒಂದು ಗುಣಗಳನ್ನು ಹೇಳುವಂಥದ್ದು, ಇನ್ನೊಂದು ಅವನು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅಂತ ಹೇಳುವಂಥ ಸ್ತೋತ್ರಗಳೇ ಇರ್ತವೆ. ಉದಾಹರಣೆಗೆ ದಕ್ಷಿಣಾಮೂರ್ತಿ ಸ್ತೋತ್ರ ಉಂಟು, ಅಲ್ಲಿ ಯಾವ ಸ್ತುತಿ ಅನ್ನೋದು ಇಲ್ಲವೇ ಇಲ್ಲ. ಹಾಗಿದ್ರೆ ಏನು? ನೀನು ಅದು ಯಾವುದೂ ಅಲ್ಲ, ನೇತ್ಯಾತ್ಮಕವಾಗಿ ಹೇಳೋದು. ನಾನೊಂದು ಉದಾಹರಣೆ ಕೊಡ್ತೇನೆ ಅದಕ್ಕೋಸ್ಕರ. ಒಂದು ಪಾಚಿ ಕಟ್ಟಿದ ಸರೋವರ ಇರುತ್ತೆ, ಆ ನೀರನ್ನು ನಾವು ನೋಡಬೇಕು ಅಂದರೆ ಅಲ್ಲಿರೋ ಆ ಪಾಚಿಯನ್ನು ಏನು ಮಾಡಬೇಕು? ಸರಿಸಬೇಕು. ಹಾಗೆ ಭಗವಂತನಲ್ಲಿ ಆರೋಪಿತವಾದ ಗುಣಗಳನ್ನು ಸರಿಸಿ ನೀನು ಅದಲ್ಲ, ಇದಲ್ಲ, ಯಾವುದು ಅಲ್ಲ 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 ಅಂತ ಹೇಳಿ ಆದಮೇಲೆ ಒಂದು ಚೈತನ್ಯ ವಸ್ತು ಇರುತ್ತಲ್ಲ, ಅದೇ ನಿನ್ನ ಸ್ವರೂಪ ಅಂತ ಹೇಳೋದುಂಟಲ್ಲ, ಅದು ನಿಜವಾದ ನೆಲೆಯಲ್ಲಿ ಅದ್ವೈತಪರವಾದ ಸ್ತೋತ್ರ. ಆದರೆ ಹೀಗೆ ಹೇಳಿದರೆ ಎಷ್ಟು ಜನರಿಗೆ ಅರ್ಥ ಆಗ್ತದೆ? ಆಗ್ತದೆಯಾ? ಇಲ್ಲ. ನಮಗೇನು ಕೇಳಿದರೆ ಅವನ ಕೈಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ಆಮೇಲೆ ಒಂದು 15 ಜನ ಹೆಂಡತಿಯರು, 106 ಜನ ಮಕ್ಕಳು ಎಲ್ಲ ಇದ್ದಾರೆ. ಯಾಕೆಂದರೆ ನಮ್ಮದೇ ಅನುಭವ, ನಾವು ಏನೆಲ್ಲ ಆಗಿದೆಯೋ ಅದನ್ನೆಲ್ಲ ತಗೊಂಡು ಅವನಿಗೆ ಕಟ್ಟೋದು. ದೊಡ್ಡವನಪ್ಪ ನೀನು, ಯಾಕೆಂದರೆ ನನಗೆ 4 ಜನ ಮಕ್ಕಳು, ನಿನಗೆ 40 ಜನ ಮಕ್ಕಳು, ಹಂಗಾಗಿ ದೊಡ್ಡವನು ಅಂತ. ನೀನು ನನಗಿಂತ ದೊಡ್ಡವನು, ಯಾಕೆಂದರೆ ನಾನು ಎಷ್ಟು ಸಲ ಹುಟ್ಟಿದ್ದೇನೋ ಗೊತ್ತಿಲ್ಲ, ನೀನಂತೂ 10 ಅವತಾರ ಎತ್ತಿದ್ದೀಯ, ಹಾಗಾಗಿ ನೀನು ದೊಡ್ಡವನು. ದಶಾವತಾರ ಅಲ್ವಾ? ಹೌದು ತಾನೇ? ಹೀಗೆ ನಾವು ನಮ್ಮ ತಿಳುವಳಿಕೆಯ, ಸಾಮಾನ್ಯ ತಿಳುವಳಿಕೆಯನ್ನೆಲ್ಲ ಒಂದು ಆರೋಪ ಮಾಡಿ 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 ಸ್ತೋತ್ರ ಅಂತ ಹೆಸರಿಟ್ಕೊಂಡಿದ್ದೇವೆ. ಶಾಸ್ತ್ರ ಇದಕ್ಕೆ ಅಷ್ಟ ಸಮ್ಮತಿ ಕೊಟ್ಟಿದೆ. ಯಾಕೆಂದರೆ ಉಪಾಸಕನಾದವನು ತನ್ನ ಆ ಉಪಾಸನೆಯ ಒಂದು ಸಾರ್ಥಕ್ಕೋಸ್ಕರ ಅವನಲ್ಲಿ ಗುಣಗಳನ್ನು ಕಲ್ಪಿಸಿಕೊಳ್ಳಬಹುದು ಅಂತ ಒಂದು. ಇದು ಮೊದಲನೇದು. ನಿರ್ಗುಣ ನಿರಾಕಾರನಾದವನು ಹೇಗೆ ಸ್ತೋತ್ರ ಮಾಡ್ತೀವಿ ಅನ್ನೋದಕ್ಕೆ. ಇನ್ನು ಅದ್ವೈತದಲ್ಲಿ ಸ್ತೋತ್ರ ಸಂಭವಿಸುವುದಿಲ್ಲ ಅಂತ ಹೇಳಿದರೆ ಅದಕ್ಕೂ ಉತ್ತರ ಉಂಟು.
ಅದ್ವೈತ ನೆಲೆಯಲ್ಲಿ ಸ್ತೋತ್ರ ಮಾಡೋದಿಲ್ಲ. ವ್ಯಾವಹಾರಿಕ ದಶೆಯಲ್ಲಿ ನಾವು ಸ್ತೋತ್ರ ಮಾಡ್ತೇವೆ. ಹೌದು ತಾನೇ? ಅಂದರೆ ಸ್ತೋತ್ರ ಮಾಡುವಂಥ ನಾನು ಅಲ್ಪಜ್ಞ, ಸ್ವಲ್ಪ ಶಕ್ತಿ ಸಂಪನ್ನ, ನೀನು ಸರ್ವಜ್ಞ, ನಿನ್ನಲ್ಲಿ ಅಸಾಧಾರಣವಾದ ಶಕ್ತಿ ಉಂಟು ಅಂತ ಆರೋಪ ಮಾಡಿ, ಈಗ ನಾನು ಹೇಳಿದ್ನಲ್ಲ ವಾಚ್ಯಾರ್ಥ ಅಂತ, ಆ ವಾಚ್ಯಾರ್ಥದ ನೆಲೆಯಲ್ಲಿ ಸ್ತೋತ್ರ ಎನ್ನುವಂಥದ್ದು ಸಂಭವಿಸ್ತದೆ. ಹೌದು ತಾನೆ? ಹಾಗಾಗಿ ನಮ್ಮೆಲ್ಲ ಈ ವ್ಯವಹಾರವೂ ಸಹ ಈ ವ್ಯಾವಹಾರಿಕವಂಥ ದಶೆಯಲ್ಲಿ ಸ್ತೋತ್ರದ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದ್ದರಿಂದ ಅದ್ವೈತದ ನೆಲೆಯಲ್ಲಿ ನಕಾರಾತ್ಮಕವಾದ ಸ್ತೋತ್ರವೇ ನಿಜವಾದ ಸ್ತೋತ್ರ. ಗುಣಗಳು ಆರೋಪಿತವಾದಂಥ ಗುಣಗಳನ್ನಿಟ್ಕೊಂಡು ಮಾಡ್ಬೋದು. ಭಗವಂತನ ನಾವು ಇಷ್ಟ ಬಂದ ರೂಪದಲ್ಲಿ ಕಾಣಬಹುದು, ಇಷ್ಟ ಬಂದ ಗುಣಗಳನ್ನು ಆರೋಪಿಸಬಹುದು. ಅಂದ ಮಾತ್ರಕ್ಕೆ ಅದು ಅವನ ಯಥಾರ್ಥ ರೂಪ ಅಲ್ಲ. ಇದು ಗೊತ್ತಿರಬೇಕು ನಮಗೆ. ಯಾವುದೇ ಸಗುಣ ರೂಪಕ್ಕೆ ನೀವು ಪೂಜೆ ಮಾಡಿದರೂ ಸಹ ಅದು ಸಲ್ಲುವುದು ನಿರ್ಗುಣಕ್ಕೇನೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಸಕಲ ಆಗಮ ಸಂಸ್ತುತ ಅನ್ನೋದಕ್ಕೆ ವಿವರಣೆ ಕೊಡ್ತಿದ್ದೇನೆ. ಈ ಎಲ್ಲ ವೇದ ರಾಶಿಗಳಿಂದ ಸ್ತುತಿಸಲ್ಪಡುವವಳು. ಆಯಿತು. ಪರಂ ಕಿಂಚಿದಸ್ತೀತಿ ನಿಶ್ಚಯಪೂರ್ವಕಂ ಸ್ತುತ ಗುಣಿನಿಷ್ಠ ಗುಣಾಭಿಧಾನಂ ವಿಷಯತೆಯ ತದುಪಜೀವಕ ಇತ್ಯರ್ಥ. ಸ್ತೋತ್ರ ಅಂದರೆ ಏನು ಅಂದರೆ ಗುಣವಂತನಲ್ಲಿ ಇರುವ ಗುಣವನ್ನು ಎತ್ತಿ ಹೇಳುವುದು ಅದು ಸ್ತೋತ್ರ. ಗುಣವಂತನಲ್ಲಿ ಇರುವ ಗುಣವನ್ನು ಎತ್ತಿ ಹೇಳುವುದು ಸ್ತೋತ್ರ. ಇದನ್ನು ಕೇಳಿದಾಗ ಇನ್ನೊಂದು ಸಂಶಯ ಬರ್ತದೆ ನಮಗೆ. ಅಲ್ಲ, ಗುಣವಂತನಲ್ಲಿರುವ ಗುಣವನ್ನು ಹೇಳೋದು ಅಂದರೆ ಇದ್ದ ವಿಷಯ ಇದ್ದಾಗ ಹೇಳ್ದಂಗೆ ಆಯ್ತಪ್ಪ. ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ಸ್ತೋತ್ರ ಆಗ್ತದೆಯಾ? ಆಗೋದಿಲ್ಲ. ಒಬ್ಬ ಶುದ್ಧ ಕಳ್ಳ ಇದ್ದಾನೆ, ಅವನನ್ನು ಕಳ್ಳ ಅಂತ ಹೇಳೋದು ಸ್ತೋತ್ರವಾದು. ಇನ್ನೊಬ್ಬ ತುಂಬ ಸುಂದರವಾಗಿದ್ದಾನೆ, ನೀ ಸುಂದರವಾಗಿದ್ದೀಯ ಅಂತ ಹೇಳೋದು ಸ್ತೋತ್ರವಾದು. ಅಂದರೆ ಹಾಗಲ್ಲ. ಕಾಲದ ಮಹಿಮೆ, ಆ ಒಳ್ಳೆತನವನ್ನು ಗುರುತಿಸುವವರೇ ಇಲ್ಲದೇ ಇದ್ದಾಗ ಯಾವನಾದರೂ ಒಬ್ಬ ಅದನ್ನು ಗುರುತಿಸಿ ಹೇಳಿದರೆ ಅಂಥ ಹೇಳಿಕೆ ಸ್ತೋತ್ರಕ್ಕೆ ಸಮಾನ ಅಂತ ಭಾವಿಸಿ ನಾವು ಇದ್ದ ವಿಷಯವನ್ನು ಇದ್ದಾಗೆ ಹೇಳಿದರೂ ಸಹ ಅದು ಸ್ತೋತ್ರ. ಯಾಕೆಂದರೆ ಆ ಇದ್ದ ವಿಚಾರವನ್ನು ಇದ್ದಾಗ ಹೇಳೋದೇ ಇಲ್ಲಪ್ಪ, ಎಲ್ಲ ಸುಳ್ಳೇ ಹೇಳೋದು. ತರಗತಿಯಲ್ಲಿ 10 ಜನ ಇದ್ದಾರೆ, 9 ಜನ ಅಸಂಬದ್ಧ ಉತ್ತರವನ್ನೇ ಹೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿ ಸರಿಯಾದ ಉತ್ತರದ ಹತ್ತಿರಕ್ಕೆ ಬಂದಿದ್ದಾನೆ. ಆಗ ಅವನಿಗೆ ನಾವು ಭೇಷ್ ಅಂತ ಹೇಳಬೇಕೋ ಬೇಡವ? ಹಾಗೆ ಅಷ್ಟೇ, ಮುಗಿದಾಯ್ತು. ಹೀಗೆ ಆ ಸ್ತೋತ್ರ ಅನ್ನೋದು ಅವನಲ್ಲಿರುವಂಥ ಗುಣವಂತನಲ್ಲಿರುವಂಥ ಗುಣವನ್ನು ಎತ್ತಿ ಹೇಳುವುದು. ಅಂತಹ ಆ ಸ್ತೋತ್ರ ಸಾಹಿತ್ಯಕ್ಕೆ, ವೇದರಾಶಿಗೆ ಜಗನ್ಮಾತೆ ಉಪಜೀವಕ. ಆ ಜಗನ್ಮಾತೆ ಅವಳು ಇದ್ದದ್ರಿಂದ ಇವೆಲ್ಲ ಈ ಸಾಹಿತ್ಯಗಳು ಆಕೆಯನ್ನು ಸ್ತೋತ್ರ ಮಾಡೋದಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಪ್ರಕಾಶಕ ವೇದಾನಾಂ ಸರ್ವಜ್ಞತ್ವೇನ ಐದಂಪರ್ಯೇಣ ತದೀಯ ಸ್ತುತಿ ವಿಷಯತೆಯ. ವೇದ ಅದು ಭಗವಂತನ ಉಸಿರು. ಹಾಗಾಗಿ ಆ ವೇದಕ್ಕೆ ಸರ್ವಜ್ಞತ್ವ ಅನ್ನೋದು ಅಂದರೆ ಅಲ್ಲಿ ಎಲ್ಲ ರೀತಿಯ ಜ್ಞಾನ ರಾಶಿ ಉಂಟು. ಕರ್ಮದ ಭಾಗ ಉಂಟು, ಉಪಾಸನೆಯ ಭಾಗ ಉಂಟು, ಅದರ ಜೊತೆಗೆ ಶುದ್ಧ ವೇದಾಂತ ಜ್ಞಾನದ ವಿಭಾಗವೂ ಅಲ್ಲುಂಟು. ಹಾಗಾಗಿ ಆ ಜ್ಞಾನದ ಮುಖವಾದ ಎಲ್ಲ ಆಯಾಮಗಳು, ಎಲ್ಲ ದಿಕ್ಕು ದೆಸೆಗಳು ಸಹ ನಮಗೆ ಅಲ್ಲಿ ಸಿಗ್ತೇವೆ. ಆದ್ದರಿಂದ ಅದು ಎಲ್ಲ ಥರದ ಅರ್ಥವನ್ನು ಸಹ ಪ್ರಕಾಶಗೊಳಿಸ್ತದೆ. ಅಂತಹ ಅರ್ಥವನ್ನು ಪ್ರಕಾಶಗೊಳಿಸುವುದಕ್ಕೆ ಆಧಾರ ಆದವಳು ಯಾರು? ಜಗನ್ಮಾತೆ. ಅವಳು ಚೈತನ್ಯ ರೂಪದಿಂದ ಇದ್ದದ್ರಿಂದ ವೇದ ಸಾಹಿತ್ಯ ಅವಳನ್ನು ಸ್ತುತಿಸುವ ಕೆಲಸವನ್ನು ಮಾಡಿಕೊಂಡು ತನ್ನನ್ನು ತಾನು ಸಾರ್ಥಕಪಡಿಸಿಕೊಂಡಿತು. ಆ ವೇದ ಸ್ತುತಿಸೋದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಟ್ಟವಳು ಯಾರು? ಜಗನ್ಮಾತೆ. ಆದ್ದರಿಂದ ಸಕಲಾಗಮ ಸಂಸ್ತುತ, ಎಲ್ಲ ವೇದ ರಾಶಿಗಳಿಂದ ಸ್ತುತಿಸಲ್ಪಟ್ಟವಳು. ಇದಿಷ್ಟು ಈ ನಾಮದ ಅರ್ಥ. ಮತ್ತು ಮುಂದಿನ ನಾಮ ಸರ್ವ ವೇದಾಂತ ತಾತ್ಪರ್ಯ ಭೂಮಿ. ಎಲ್ಲ ವೇದಾಂತಗಳಿಗೂ ಸಹ
ಅವಳು ಆಧಾರವಾಗಿರುವವಳು. ಅದು ಹೇಗೆ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ನಾನು ಮೊನ್ನೆನೇ ಹೇಳಿದ್ದೇನೆ, ಎಲ್ಲ ವೇದಾಂತ ಅರ್ಥವನ್ನು ಹೊತ್ತು ಬರುವ ನಾಮಗಳು. ವೇದಾಂತ ಬಂತು ಅಂದರೆ ಅದು ವೇಗವಾಗಿ ಚಲಿಸೋದಿಲ್ಲ, ನಿಧಾನವಾಗಿ ಹೋಗಬೇಕು ಒಂದೊಂದು ನಾಮವು ಸಹ. ನಮನ.